ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ. ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನನ್ನದೇ ಆದ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇತ್ತು ಮಾಮೂಲಂತೆ. ಇವತ್ತು ಭಾಳ ಒಂದು ವಿಶೇಷವಾದಂಥ ಎಪಿಸೋಡ್ ಮಾಡಬೇಕು ಅಂಥೇಳಿ ಇವತ್ತು ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡೋಕ್ಕಾಗೋದಿಲ್ಲ. ಖಂಡಿತ ಬೇಜಾರು ಮಾಡ್ಕೋಬೇಡಿ. ಯಾತಕ್ಕೆ ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಅಂದರೆ, ಭಾಳಷ್ಟು ಜನ ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಕೇಳಿದವ್ರಿಗೆ ಉತ್ತರ ಕೊಡೋ ಬದಲು ನಮ್ಮ ಕಾರ್ಯಕ್ರಮ ನೋಡೋರಿಗೂ ಈ ಥರ ಸಮಸ್ಯೆ ಇರ್ತದೆ, ಅವ್ರಿಗಿಲ್ಲ ಅಂದ್ರೆ ಅವ್ರ ಮನೇಲಿ ಇರ್ಬೋದು ಸಮಸ್ಯೆ. ಆ ಸಮಸ್ಯೆಗೆ ಈ ಒಂದು ಸಂಚಿಕೆ ಮುಖಾಂತರ, ಎಪಿಸೋಡ್ ಮುಖಾಂತರ ಪರಿಹಾರ ತಿಳಿಸಿದ್ರೆ ಒಳ್ಳೆಯದು ಅಂತ ಹೇಳಿ ನಾನು ಇವತ್ತು ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಏನದು ಸಮಸ್ಯೆ, ಏನು ಅನ್ನೋದೊಂದು ಪ್ರಶ್ನೆ. ಏಜಿಗೆ ತಕ್ಕಂತೆ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ. ಮೊನ್ನೆ ಯಾರೋ ಒಬ್ಬರಂತ ಕರ್ಕೊಂಬಂದಿದ್ರು, ಅವನಿಗೆ 28 ವರ್ಷ, ಅವನಿಗಿನ್ನೂ ಸರಿಯಾಗಿ ಶೇವಿಂಗ್ ಮಾಡ್ಕೊಳಕ್ಕೆ ಬರಲ್ಲ, ಸ್ನಾನ ಮಾಡ್ಕೊಳಕ್ಕೆ ಬರಲ್ಲ, ಮನೆ ಬಿಟ್ಟು ಹೊರಗೋದ್ರೆ ವಾಪಸ್ ಬರೋದು ಹೆಂಗೆ ಅಂತ ಗೊತ್ತಿಲ್ಲ. 28 ವರ್ಷ ವಯಸ್ಸಾಗಿದೆ. ಅವನಿಗೆ ಬುದ್ಧಿ, ವಿವೇಕ, ಜ್ಞಾನ ಮೂರೂ ಇಲ್ಲ. ಅವ್ರ ತಂದೆ ತಾಯಿಗೆ ತುಂಬ ಯೋಚನೆ ಆಗಿದೆ, ಏಜ್ ಆಗ್ತಿದೆ ನಮಗೂ, ನಾವು ಸತ್ತೋಗ್ಬಿಡ್ತೀವಿ, ಇವು ನೋಡ್ಕೊಳ್ಳೋರು ಯಾರು ಅಂಥೇಳಿ. ಅವನಿಗೆ ಆ ವಯಸ್ಸಿಗೆ ತಕ್ಕಂತೆ ಮೆಚ್ಯೂರಿಟಿ ಇಲ್ಲ. 28 ವರ್ಷ ಹುಡುಗ 2 ವರ್ಷದ ಮಗುವಷ್ಟು ನಾಲೆಡ್ಜ್ ಇದೆ ಅಷ್ಟೇ. 2 ವರ್ಷದ ಮಗುಗೆ ಏನಿರುತ್ತೋ ಆ ಬುದ್ಧಿ ತಿಳುವಳಿಕೆ 28 ವರ್ಷ ವಯಸ್ಸಿನವ್ರಿಗೆ ಇದೆ. ಅವ್ರಿಗೆ ಕೊರಗು ಏನಂದರೆ, ಈಗಲೂ ನಾವೇ ಸ್ನಾನ ಮಾಡಿಸ್ಬೇಕು, ನಮಗೆ ನಾಚಿಕೆ ಆಗುತ್ತೆ. 28 ವರ್ಷ ಹುಡುಗ ನಾವೇ ಸ್ನಾನ ಮಾಡಿಸ್ಬೇಕು. ಆಮೇಲೆ ಪ್ರಪಂಚದ ಜ್ಞಾನನೇ ಇಲ್ಲ. ಪ್ರಾಪಂಚಿಕ ಜ್ಞಾನ, ಹೀಗೆ ಮಾಡಿದ್ರೆ ಹೇಗೆ, ಈಗ ಮಾಡಿದ್ರೆ ಹೆಂಗಾಗತ್ತೆ, ಹೀಗೆ ಮಾಡಿದ್ರೆ ಏನು ಲಾಭ, ಈ ಥರ ಮಾಡಿದ್ರೆ ಏನು ನಷ್ಟ ಅನ್ನೋ ಲಾಜಿಕಲ್ ಥಿಂಕಿಂಗ್ ಇಲ್ಲ ಅವನಿಗೆ. ಈ ಥರ ಇರೋವನಿಗೆ ನಾವೇನು ಮಾಡೋದು ಅಂತ ಹೇಳಿ ತುಂಬ ಕೊರಗಿನಿಂದ ಕೇಳಿದ್ರು. ಅವ್ರಿಗೆ 3 ಮಕ್ಕಳಿತ್ತಂತೆ. ಒಂದು ಮಗು ಹುಟ್ಟಿದ 6 ತಿಂಗಳಿಗೋ ವರ್ಷಕ್ಕೂ ಸತ್ತೋಗಿದೆ. 2ನೇ ಮಗು ಹುಟ್ಟಿದ ಒಂದು 2 ವರ್ಷ ಇತ್ತಂತೆ. ಎಲ್ಲೋ ಬಿದ್ದು ಮನೆಗೆ ಬಂದು ಆಟ ಆಡುವಾಗ ಬಿದ್ದಿದೆ, ಮನೆಗೆ ಬಂದಿದೆ, ಕಾಲೋ ಏನೋ ಆಯಿತು ಅನಿಸುತ್ತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಕೊಡುವಾಗ ಮಗು ಸತ್ತೋಗಿದೆ. ಏನು ಔಷಧಿ ಕೊಟ್ಟರೇನೋ ಮಗು ಸತ್ತೋಯ್ತಂತೆ. 3ನೇ ಮಗು ಈ ಹುಡುಗ ಹುಟ್ಟಿದ್ದಾನೆ. ಈ ಹುಡುಗ 28 ವರ್ಷ ವಯಸ್ಸೀಗ. ಈ ಥರದೊಂದು ಸಮಸ್ಯೆ ಇದೆ. 2ನೇದು, ಕೈ, ಕಾಲು, ಮುಖ, ಕಣ್ಣು ಎಲ್ಲ ಚೆನ್ನಾಗಿದೆ, ಏಜ್ ತಕ್ಕಂತೆ ಮಾತಾಡ್ತಾನೆ. ಆದರೆ ಯಾವ ವ್ಯವಹಾರದಲ್ಲಿ ಅಥವಾ ಜಾಬಲ್ಲಿ ಯಶಸ್ವಿ ಆಗ್ತಿಲ್ಲ. ದಡ್ಡ ನೀನು, ನಿಂಗೆ ಎಷ್ಟು ಸಲ ಹೇಳ್ಕೊಟ್ರು ಬುದ್ಧಿ ಬರೋಲ್ಲ ಅಂಥೇಳಿ ದಡ್ಡ ತಿನ್ನುತ್ತಾನೆ, ಚೆನ್ನಾಗಿ ಸ್ನಾನ ಮಾಡ್ತಾನೆ, ಬಟ್ಟೆ ಹಾಕೋತಾನೆ, ಶೇವ್ ಮಾಡ್ಕೋತಾನೆ, ಎಲ್ಲ ಮಾಡ್ತಾನೆ. ವ್ಯವಹಾರ ಅಂದ್ರೇನು? ಆ ಬಿಸ್ನೆಸ್ ಇರ್ಬೋದು, ಉದ್ಯೋಗ ಅಂದರೆ ಯಾವುದೋ ಜಾಬಲ್ಲಿ ಇರ್ಬೋದು, ಅಥವಾ ಸ್ವಂತ ಬಿಸ್ನೆಸ್ಸಲ್ಲಿ ಏನೇ ಇರ್ಬೋದು. ಅವನಿಗೆ ಪ್ರಾಪಂಚಿಕ ಜ್ಞಾನ ಕೊರತೆ ಇದೆ. ಬುದ್ಧಿ ಇದೆ, ಜ್ಞಾನ ಇಲ್ಲ. ಇಲ್ಲಿ 28 ವರ್ಷವನಿಗೆ ಜ್ಞಾನನೂ ಇಲ್ಲ, ಬುದ್ಧಿನೂ ಇಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾನೆ, ಇನ್ನೊಬ್ಬರ ಮೇಲೆ ಅವನು ಅವಲಂಬಿಸ್ಬಿಟ್ಟಿದ್ದಾನೆ. ಈ ಥರದ್ದು ಒಂದು ಸನ್ನಿವೇಶ ಇದೆ. 3ನೇದು, ಚೆನ್ನಾಗಿ ಓದ್ತಿದ್ದ, ಬರಿತಾ ಇದ್ದ, ಡಿಗ್ರಿ ಮಾಡ್ದ, ಇದಕ್ಕಿದ್ದಾಗೆ ಮನೇಲೇ ಕೂತಿದ್ದಾನೆ, ಮಂಕಾಗಿ ಬಡ್ದು ಕೂತಿದ್ದಾನಂತೆ. ಮಂಕು ಯಾವಾಗಲೂ ಸ್ವಲ್ಪ ಸುಮ್ಮನೆ ಕೂತಿರ್ತಾನೆ, ಊಟ ಕೊಟ್ಟರೆ ತಿಂತಾನೆ, ಹೊರಗೋಗಲ್ಲ, ಯಾರ ಜೊತೆಲೂ ಬೆರೆಯೋದಿಲ್ಲ. ಫ್ರೆಂಡ್ಸ್ ಇದ್ದಾರಂತೆ, ಅವ್ರ ಜೊತೆಲೂ ಮಾತಾಡಲ್ಲ. ತಾನಾಯಿತು ಮನೆಯೊಳಗಾಯಿತು ಸುಮ್ಮನೆ ಓಡಾಡ್ತಾನೆ, ಮನೆ ಕೂತಿದ್ದಾನಂತೆ. ಸಮಯ ಬಂದಾಗ ಟಿ ವಿ ನೋಡ್ತಾನೆ, ಮಲ್ಕೋತಾನೆ, ಆಯಿತು. ಅವನಿಗೂ ಅಷ್ಟು 26 ವರ್ಷ ವಯಸ್ಸಂತೆ. ಚೆನ್ನಾಗಿ ಓದಿ ಕೆಲಸದಲ್ಲಿದ್ದ. ಸಡನ್ನಾಗಿ ಈಗ ಅವನು ಕೆಲಸ ಬಿಟ್ಟು ಮನೆಗೆ ಕೂತಿದ್ದಾನಂತೆ.
ಯಾಕೆ ಕೆಲಸಕ್ಕೆ ಹೋಗಲ್ಲ, ದುಡಿಯಲ್ಲ ಯಾಕೆ ನೀವು ಅಂತ ಕೇಳಿದಾಗ ನನಗಿಷ್ಟ ಇಲ್ಲ, ನಾನು ಹೋಗಲ್ಲ, ಇಷ್ಟೇ, ಮಾತಿಲ್ಲ. ಇದು 3ನೇ ಕೇಸ್. 4ನೇ ವೆರೈಟಿ ಕೇಸ್ ಏನಪ್ಪ ಅಂತಂದರೆ, ಸುಮಾರು ಒಂದು ಮದುವೆ ಆಗಿ 2 ಮಕ್ಕಳು ಇದ್ದಾರೆ. ಅವರು ಎಲ್ಲೋ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ರು. ಒಂದಿನ ಆಫೀಸಿಂದ ಮನೆಗೆ ಬಂದರು, ಮಲ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಅವರು ಸೂರ್ಯನ ಬೆಳಕಿಗೆ ಹೋಗೋಕ್ಕೆ ಭಯ ಪಡ್ತಾರಂತೆ. ನೋಡಿ, ಸನ್ಲೈಟ್ಗೆ ಹೋಗೋಕ್ಕೆ ಎದುಕೋತಾರಂತೆ. ಕೆಲಸ ಮುಗಿಸ್ಕೊಂಬಂದು ಮನೆಗೆ ಬಂದು ಮಲಗಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಯಾರ ಜೊತೆ ಮಾತಾಡಲ್ಲ, ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಒಂದು ಸಣ್ಣ ಮಗು ಇದೆಯಂತೆ, ಸೂರ್ಯನ ಬೆಳಕಿಗೆ ಹೋಗಲ್ಲ, ಯಾರ ಜೊತೆಲೂ ಮಾತಾಡಲ್ಲ, ತಾನಾಯಿತು ತನ್ನ ಸುಮ್ಮನೆ ಕೂತೇ ಇರ್ತಾನಂತೆ. ಎಲ್ಲಿ ಕೂತ್ಕೋತಾನೋ ಅಲ್ಲಿ ಹಂಗೇ ತೂಗುಡಿಸ್ತಾನಂತೆ. ಈ ಥರ ಸುಮ್ಮನೆ ಕೂತ್ಕೊಂಡು ತೂಗುಡಿಸ್ತಾ ಇರ್ತಾನಂತೆ. ಮನೇಲಿ ಹೆಂಡತಿ ಹೇಳ್ತಾರೆ, ಕೆಲ್ಸಕ್ಕೆ ಹೋಗ್ರಿ, ಸಂಸಾರ ನಡೆಯೋದು ಹೇಗೆ, ಮಗು ಬೆಳೀತಿದೆ, ಸ್ಕೂಲ್ ಸೇರಿಸ್ಬೇಕು, ಡೊನೇಷನ್ನು ಫೀಸೆಲ್ಲ ಮಾಡಬೇಕು, ನೀವು ದುಡ್ಕೊಂಬಂದ್ರೆ ತಾನೇ ನಮ್ಗೆ ಅದು ಸೇವಿಂಗ್ಸ್ ಎಲ್ಲ ಮಾಡಿ ಮಗುಗೆ ಸ್ಕೂಲ್ ಕಳ್ಸೋಕ್ಕಾಗೋದು. ಏನಕ್ಕೂ ಗಮನ ಇಲ್ಲ. ಎಷ್ಟು ಹೇಳಿದ್ರು ಅವ್ನು ಸುಮ್ಮನೆ ಕೂತ್ಕೊತಾನೆ. ಎಲ್ಲಿ ಅಂತ ಕೂತಿದ್ರೆ ಸುಮ್ಮನೆ ತೂಗುಡಿಸ್ತಾ ಕಣ್ಣು ಮುಚ್ಕೊತಾನೆ. ಯಾರು ನೋಡೋ ಧ್ಯಾನ ಮಾಡ್ತಾಯಿದ್ದೇನೋ ಅನ್ಬೇಕು, ಯಾರು ನೋಡಿದ್ರೆ ಮೆಡಿಟೇಷನ್ ಮಾಡ್ತಾಯಿದ್ದೇನೋ ಅನ್ಬೇಕು. ಆ ಲೆವೆಲ್ಗೆ ವ್ಯಕ್ತಿತ್ವ ಬಂದಿದೆ. ಇನ್ನೊಂದು ಎಕ್ಸಾಂಪಲ್ಲು, ಒಂದು ಹುಡುಗಿ ಚೆನ್ನಾಗಿ ಓದಿದ್ದಾಳೆ, ಸಾಫ್ಟ್ವೇರ್ ಕಂಪ್ನಿ ಕೆಲಸಕ್ಕಿದ್ದಾಳೆ. ಏನಾಯ್ತೇನೋ ಇದ್ದಕ್ಕಿದ್ದಾಗೆ ಅವಳು ಜಾಬ್ಗೆ ಹೋಗ್ತಿಲ್ಲ. ಅವಳಿಗೊಂದು ಲವ್ವರ್ ಇದ್ದಂತೆ. ಅವ್ರ ತಾಯಿ ಹೇಳ್ತಾಯಿದ್ರು, ಒಂದು ಹುಡುಗ ಇದ್ದು ಲವ್ವರು ಅಂತ ಮಾತಾಡ್ತಿದ್ದು, ನಾವು ಅವನ ಜೊತೆ ಮಾತಾಡ್ಬಿಡಮ್ಮ, ಸರಿ ಇಲ್ಲ, ಬೇಡ, ಇವೆಲ್ಲ ನಮ್ಗೆ ಆಗ್ಬರೋದಿಲ್ಲ, ನಾವೇ ಹುಡುಕಿ ಒಂದು ಒಳ್ಳೆ ಹುಡುಗನ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ಕೇಳ್ದೇ ಅವಳು ಏನೋ ಅವ್ರ ಜೊತೆ ಮಾತುಕತೆ ಅವ್ರ ಜೊತೆ ಇದ್ದಕ್ಕಿದ್ದಾಗ ಒಂದು ದಿವಸ ಅವಳು ಎಲ್ಲ ಬಿಟ್ಬಿಟ್ಟು ಪಿ ಜಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾಳಂತೆ. ಪಿ ಜಿಲಿ ಅಲ್ಲಿ ಕೂತ್ಕೊಂಡು ಅಳೋದು, ನಗೋದು, ಗಲಾಟೆ ಮಾಡೋದು ಮಾಡ್ತಾಳಂತೆ. ಈ ಥರ ಗಲಾಟೆ ಆದಮೇಲೆ ಅವರು ಫೋನ್ ಮಾಡಿ ಮನೆಗೆ ತಿಳಿಸಿದಾಗ ಮನೆ ಕರ್ಕೊಂಬಂದಿದ್ದಾರಂತೆ. ಇವತ್ತವರೆಗೂ ಹುಡುಗಿ ಬಾಯ್ ಬಿಟ್ಟಿಲ್ಲ, ಯಾತಕ್ಕೆ ಹಿಂಗೆ ಆಡ್ತೆ, ಯಾತಕ್ಕೆ ಕೆಲಸ ಬಿಟ್ಟೆ, ಯಾಕೆ ಈ ಥರ ನಡೀತಾ ಇದೆ ನಿನ್ನ ಜೀವನದಲ್ಲಿ ಅಂತೇಳಿ. ಇದಿಷ್ಟು ಎಲ್ಲ ನೋಡಿದಾಗ ಈ ಒಂದು 5-6 ಎಕ್ಸಾಂಪಲ್ಸ್ ನಿಮಗೆ ಹೇಳಿದ್ದೀನಿ. ಬುದ್ಧಿ ಇದೆ, ಜ್ಞಾನ ಇಲ್ಲ, ಜ್ಞಾನ ಇದೆ, ಬುದ್ಧಿ ಇಲ್ಲ, ಎರಡೂ ಇದೆ, ಆಫೀಸ್ಗೆ ಹೋಗಲ್ಲ, ಮನೇಲೇ ಕೂತಿರ್ತಾರೆ. ಈ ಒಂದು ಕಾಂಬಿನೇಷನಲ್ಲಿ ಜನ ಇವತ್ತು ಬದುಕ್ತಾ ಇದ್ದಾರೆ. ಕೆಲವರು ದೊಡ್ಡ ದೊಡ್ಡ ಆಫೀಸರಾಗಿ ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ ಇದ್ದಕ್ಕಿದ್ದಾಗೆ ಏನು ತೋಚುತ್ತೋ ಏನೋ ಅವ್ರಿಗೆ ತೋಚು ಸಡನ್ನಾಗಿ ಮಾಡಿಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಓ ನಾನು ತಪ್ಪು ಮಾತಾಡ್ಬಿಟ್ಟೆ, ನಾನು ತಪ್ಪು ಥರ ನಡ್ಕೊಂಬಿಟ್ಟೆ, ಏನೋ ಒಂದು ತಪ್ಪು ಕೊಟ್ಬಿಟ್ನಲ್ಲ, ಯಾಕೆ ಕೊಟ್ಟೆ ನಾನು ಅವ್ರಿಗೆ, ಯಾಕೆ ಅವರಿಂದ ತೊಗೊಂಬಂದೆ ನಾನು ಅನ್ನೋ ಅರಿವು ಅವರಿಗೆ ತುಂಬ ದಿನ ಆದಮೇಲೆ ಅರಿವು ಬರುತ್ತೆ. ಇದೊಂಥರ ಕೇಸ್. ಯಾರೋ ಒಬ್ಬರು ರಿಟೈರ್ಡ್ ಎಂಪ್ಲಾಯಿ, ಸುಮಾರು ಒಂದು 62 ವರ್ಷ ವಯಸ್ಸಾಗಿದೆ. ಅವ್ರ ಹೆಂಡತಿ ಬಂದು ಕಂಪ್ಲೇಂಟ್ ಮಾಡ್ತಾರೆ ಗಂಡನ ಮೇಲೆ. ಏನಮ್ಮ ನಿಮ್ಮ ಯಜಮಾನ್ರ ಸಮಸ್ಯೆ ಅಂತ ಕೇಳಿದಾಗ, ನಮ್ಮ ಯಜಮಾನರು ಯಾರು ಬಂದರೆ ಮಾತಾಡ್ತಿರ್ತಾರೆ, ಮಾತಾಡ್ತಾ ಅವ್ರು ಏನಾದ್ರು ಕೇಳಿದ್ರೆ ಕೈಲಿ ವಾಚ್ ಬಿಚ್ಕೊಟ್ಬಿಡೋದು, ಜೋಬಲ್ಲಿ ಎಷ್ಟು ದುಡ್ಡು ಇದೆಯೋ ಅದು ಕೊಟ್ಬಿಡೋದು, ಅಥವಾ ಮನೇಲಿ ಏನಿದೆಯೋ ತೊಗೊಂಬಂದಿರೋದು, ಕೇಳಿದಷ್ಟು ಅವ್ರು ಏನೋ ಕೇಳಿದ ಚೆಕ್ಕಲ್ಲಿ ಬರೋದು ಸೈನಾಗಿ ಕೊಟ್ಬಿಡ್ತಾರಂತೆ. ಆಮೇಲೆ ಕೇಳಿದ್ರೆ ನಾನು ಹೆಂಗೆ ಕೊಟ್ಟೆ, ಓ ಪಾಪ ಏನೋ ಕೇಳ್ದೆ ಕೊಟ್ಟೆ ಅಂತಾರಂತೆ. ಈ ಥರ ಕೊನೆಗೆ ನನ್ನ ಮೇಲೆ ಗಲಾಟೆ ಮಾಡ್ತಾರೆ. ಯಾರ್ಯಾರೋ ಬಂದು ಏನೋ ಕೇಳಿದ್ರೆ ಕೊಟ್ಬಿಡ್ತೀರಲ್ಲ ನೀವು, ಸ್ವಲ್ಪ ಜ್ಞಾನ ಇಲ್ವಾ ನಿಮಗೆ, ಬುದ್ಧಿ ಇಲ್ವಾ ನಿಮಗೆ, ಅವನು ಯಾರು, ನಮ್ಮವನ ಯಾರು, ಏನಕ್ಕೆ ಬಂದ, ಏನು ಕೇಳ್ತಾ ಇದ್ದಾನೆ ಅಂಥೇಳಿ. ಮೊನ್ನೆ ಯಾರೋ ಒಂದು ಹುಡುಗ, 18 ವರ್ಷದ ಹುಡುಗ, ಅವನು SSLC ಪಾಸಾಗಿದೆ, ಚೆನ್ನಾಗಿ ಓದ್ತಿದ್ದಂತೆ, PUCಗೆ ಸೇರಿಸಿದಂತೆ. PUCಗೆ ಸೇರಿಸಿದ ಒಂದು ವರ್ಷಕ್ಕೆ ಅಲ್ಲೇನೋ ಕಾಲೇಜಲ್ಲಿ ರ್ಯಾಗಿಂಗ್ ಆಯ್ತಂತೆ. ಆ ರ್ಯಾಗಿಂಗ್ ಮಾಡುವಾಗ ಅವನಿಗೆ ಏನೋ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಆ ಹುಡುಗನಿಗೆಲ್ಲ ಪಾಪ ಬಟ್ಟೆ ಎಲ್ಲ ಬಿಚ್ಚಿಸಿ ಓಡಿಸಿ ಎಲ್ಲ ಮಾಡಿ ಏನೋ ಮಾಡಿದ್ರಂತೆ ಕಾಲೇಜಲ್ಲಿ. ರ್ಯಾಗಿಂಗ್ ಮಾಡಿಬಿಟ್ರಲ್ಲ, ಆಗ ಅವ್ನಿಗೆ ಮೈಂಡ್ ಡಿಪ್ರೆಷನ್ ಆಗಿಬಿಟ್ಟು, ಅವ್ನಿಗೊಂದು ಸ್ವಲ್ಪ ಆಘಾತ ಆಯಿತು. ಅವನು ಸುಮ್ಮನೆ ಮನೇಲಿ ಏನಿದೆಯೋ ಅದನ್ನೆಲ್ಲ ತೊಗೊಂಡು ಯಾರ್ಯಾರಿಗೂ ಕೊಡ್ತಾ ಇರೋದು. ಆ ಬೀದಿಲಿ ಮಕ್ಕಳು ಆಟ ಆಡ್ತಿದ್ರೆ ತೊಗೊಂಡೋಗ್ಬಿಟ್ಟು ಏನಾದರೂ ಒಂದು ವಸ್ತುಗಳನ್ನು ಕೊಡೋದು. ಮೊನ್ನೆ ಯಾರೋ ಒಂದು ವಿಗ್ರಹ ಇಟ್ಟಿರುತ್ತೆ ಟೇಬಲ್ ಮೇಲೆ ಸುಮ್ಮನೆ ಶೋಕೇಶಲ್ಲಿ, ಅದು ತೊಗೊಂಡೋಗಿ ಮಕ್ಳಿಗೆ ಕೊಡ್ತಾನಂತೆ. ಮನೇಲಿ ಏನೋ ಒಂದು ಪದಾರ್ಥ ಇದ್ದರೂ ಕೂಡ ತೊಗೊಂಡೋಗಿ ಕೊಡೋದು ಅಭ್ಯಾಸ ಆಗಿಬಿಟ್ಟಿದ್ದಂತೆ. ಅದಕ್ಕೆ ಅವನ್ನ ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಾನು ಕೊಡ್ತಾ ಇರೋ ಸರಿನಾ, ಯಾತು ಕೊಡ್ತಾ ಇದ್ದೀನಿ, ಯಾರು ಕೊಡ್ತಾ ಇದ್ದೀನೋ ಹೋಗ್ಬಿಟ್ಟಿದೆ. PUC ಸೆಕೆಂಡ್ PUCಲಿ ಅವನಿಗೆ ಏನೋ ರ್ಯಾಗಿಂಗ್ ಆಯಿತು. ಈಗ ಅವನು ಡಿಗ್ರಿಗೂ ಹೋಗೋಕ್ಕಾಗಿಲ್ಲ, ಕಳಿಸ್ತಾ ಇಲ್ಲ. ಶೂಸ್ ತೊಗೊಂಡೋಗಿ ಕೊಟ್ಬಿಡೋದು.
ಅವ್ನು ಹಾಕೋ ಶರ್ಟು ತೊಗೊಂಡೋಗಿ ಕೊಟ್ಬಿಡೋದು. ಮನೇಲಿ ಹಣ್ಣು ತಂದಿರ್ತಾರೆ, ಮಾವಿನ ಹಣ್ಣು ಕಿತ್ತಲು, ಅದನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ಯಾರಿಗೋ ಬೇರೆ ಕೊಟ್ಬಿಡೋದು. ಮನೆ ಮುಂದೆ ಯಾರು ಭಿಕ್ಷುಕ ಬಂದಂತೆ ಬೆಡ್ಶೀಟ್ ತೊಗೊಂಡೋಗಿ ಕೊಟ್ಬಿಟ್ಟಿದ್ದಾನೆ, ಹೊಸ ಬೆಡ್ಶೀಟು. ಅವ ಇನ್ನೊಂದು ದಿವಸ ಯಾರೋ ಒಬ್ಬರು ಗಾಡಿ ತರಕಾರಿ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಮುಂದೆ. ಆ ತರಕಾರಿ ಮಾರೋನಿಗೆ ಮನೆ ಒಳಗೆ ಆಗ್ತಾನೆ ಒಂದು ಕುಕ್ಕರ್ ಹೊಸ್ದಾಗಿ ತೊಗೊಂಬಂದಿದ್ರಂತೆ. ಆ ಕುಕ್ಕರ್ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಅವ್ನು ತೊಗೊಂಡು ಆರಾಮಾಗಿ ಹೊಟ್ಟೋಗಿದ್ದಾನೆ. ಹೀಗೆ ನೋಡೋಕೆ ಹುಡುಗ ಚೆನ್ನಾಗಿದ್ದಾನೆ, ನಾನು ಮಾಡ್ತಿರೋ ಸರಿನಾ ಅನ್ನೋ ಪರಿಜ್ಞಾನ ಇಲ್ಲ. ನಾನು ಕೊಡ್ತಾ ಇರೋದು ಸರಿನಾ, ಯಾರು ಕೊಡ್ತಾ ಇದ್ದೀನಿ ಅನ್ನೋದಿಲ್ಲ. ಈ ಥರ ರೂಪ ಇದೆ, ದೇಹ ಚೆನ್ನಾಗಿದೆ, ಓದಿದ್ದಾರೆ, ಒಬ್ರು ಹಿಂಗೆ ಆಡ್ತಾರೆ. ಕೆಲವರು ರೂಪ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಅವ್ರದ್ದೊಂಥರ ಜೀವನ. ಇನ್ನೊಬ್ರದ್ದು ಎಲ್ಲ ಇದೆ, ಚೆನ್ನಾಗಿ ದುಡಿತಿದ್ರು, ಕೆಲಸಕ್ಕೆ ಹೋಗೋದು ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಮನೆ ಕೂತ್ಕೊಂಡು ಅವ್ರದ್ದೇ ಆದಂಥ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅರಿವು, ಜ್ಞಾನ. ಜ್ಞಾನ ಇರಬೇಕು. ಜ್ಞಾನ ಒಂದೇ ಸಾಲದು, ಬುದ್ಧಿ ಇರಬೇಕು, ಅಂದರೆ ವಿವೇಕ ಇರಬೇಕು. ನಾನು ಯಾಕೆ ಕೆಲಸ ಬಿಡಬೇಕು? ಕೆಲಸ ಬಿಡಬಾರ್ದು. ನಾನು ಏನೇ ದೋಷ ಇರಲಿ, ಏನೇ ತಪ್ಪಿರಲಿ, ಏನೇ ಪ್ರಾಬ್ಲಮ್ ಇರಲಿ, ಕೆಲಸದ ಕೆಲಸ ನಮ್ಮ ಬದುಕಿನ ಬದುಕು ಅಂಥೇಳಿ ದುಡಿಬೇಕು, ತರಬೇಕು. ನಮ್ದೇನು ತಪ್ಪಿದ್ದು ಅದು ನಾವು ಕರೆಕ್ಷನ್ ಮಾಡ್ಕೋಬೇಕು. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಯಾರ ಹತ್ರ ಸಲಹೆ ಹೆಲ್ಪ್ ಪಡೆದು ಆ ಸಲಹೆ ಮುಖಾಂತರ ನಾವು ಕರೆಕ್ಷನ್ ಮಾಡ್ಕೊತ ಬಂದರೆ ನಮ್ಮ ಜೀವನದಲ್ಲಿ ಸರಿ ಹೋಗುತ್ತೆ. ಇನ್ನೊಂದು ಹುಡುಗ, ಅವನಿಗೆ ಒಂದು 23-24 ವರ್ಷ, ಯಾವಾಗಲೂ ಜೊಲ್ ಸುರಿಯುತ್ತೆ, ಯಾವಾಗಲೂ ಕತ್ತಿನಿಂಗೆ ಅಂತ ಇರ್ತಾನೆ, ಹೀಗೆಲ್ಲ ಮಾತಾಡ್ತಿರ್ತಾನೆ. ಕೂತದ ಕಡೆ ಕೂರಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ಇಲ್ಲಿ ಕೂತಿರ್ತಾನೆ, ಅಲ್ಲೆಲ್ಲ ಹೋಗ್ಬಿಡ್ತಾನೆ, ಅಲ್ಲೆಲ್ಲ ಕೂತ್ಕೋತಾನೆ, ಅಲ್ಲಿಂದ ಎದ್ದೋಗ್ತಾನೆ. ಅವನ್ನ ಎಲ್ಲೋಗ್ತಾನೆ, ಎಲ್ಲಿ ಬರ್ತಾನೆ ಇರೋದೇ ಕಷ್ಟ. ಒಂದು ದಿನಕ್ಕೆ ಮನೆ ಪೂರ್ತಿ ಒಂದು 50-60 ಸಲ ಸುತ್ತಾಡ್ತಾನಂತೆ. 50-60 ಸಲ ಸುತ್ತಾಡ್ತಾನಂತೆ ಮನೆ ಒಳಗಡೆ. ಒಂದು ಸಲ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಂತೆ, ಸಿಕ್ಕಾಪಟ್ಟೆ ವಾಂತಿ ಬೇದಿ ಎಲ್ಲ ಆಯ್ತಂತೆ. ಕರ್ಕೊಂಡೋಗಿದ್ದಾನೆ, ಕೂರಿಸ್ಬಿಟ್ಟು ಇಲ್ಲೇ ಕೂತ್ಕೋಪ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ, ಅಲ್ಲಿ ಆಸ್ಪತ್ರೆ ಒಳಗೆ ಮೆಡಿಸಿನ್ ತರಕ್ಕಂತ ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ ಪರ್ಚೇಸ್ ಬರೋಷ್ಟರೊಳಗೆ ಅವನು ಅಲ್ಲಿ ಇಲ್ಲವೇ ಇಲ್ಲಂತೆ, ಎದ್ದು ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಎಲ್ಲ ಹುಡುಕಿ ಕೊನೆಗೆ ಅವನು ಯಾವುದೋ ಟ್ರಾಫಿಕ್ ಸಿಗ್ನಲ್ ನಿಂತಿದ್ದಂತೆ ನೋಡಿ. ಹೀಗೆ ನಾನು ಯಾಕೆ ಎದ್ದೋಗಿದೆ, ಯಾಕೆ ಇಲ್ಲಿ ಬಂದು ನಿಂತಿದ್ದೀನಿ, ನಾನು ಯಾಕೆ ಎದ್ದೋಗಬೇಕು ಅನ್ನೋ ಒಳಗಡೆ ಕ್ವಶನ್ಸ್ ಹಾಕ್ಕೋಬೇಕು ನಾವು ಮೈಂಡಲ್ಲಿ. ಅದಕ್ಕೆ ಉತ್ತರ ತನಗೆ ತಾನೇ ಕೊಡ್ತದೆ. ಅದೆಲ್ಲ ಇಲ್ಲ. ಈ ರೀತಿ ಸ್ವ ಇಚ್ಛೆಯಿಂದ, ಸ್ವಂತ ಚಿಂತನೆಯಿಂದ ನಿರ್ಧಾರ ತಗೊಳ್ಳುವಂಥ ಶಕ್ತಿ ಕೆಲವರಿಗೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಜ್ಞಾನ ಇರೋದಿಲ್ಲ. ಆ ಜ್ಞಾನ ಇಲ್ಲದಾಗ ಭಾಳಷ್ಟು ಜನ ಈ ರೀತಿ ಜೀವನದಲ್ಲಿ ತುಂಬ ಲಾಸ್ ಮಾಡ್ಕೋತಾರೆ. ತುಂಬ ಸಮಾಜದಲ್ಲಿ ಅವನು ಡಿಫ್ರೆಂಟಾಗಿ ನೋಡೋ ಥರ ಬದುಕ್ಬಿಡ್ತಾರೆ. ಅವನು ಸರಿಯಿಲ್ಲ ರೀ, ಬುದ್ಧಿ ಇಲ್ಲ, ಅವನಿಗೆ ಜ್ಞಾನ ಇಲ್ಲ, ಮುಟ್ಟಾಳ, ಪೆದ್ದಾರಿ ಅವನು ಅಂತಾರೆ. ಈ ಲೆವೆಲ್ಗೆ ನಮ್ಮನ್ನು ಗುರುತಿಸ್ಕೊಳ್ಳುತ್ತೆ ಸಮಾಜ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಕೇಳಿದಾಗ, ನಮ್ಮ ಜಾತಕದಲ್ಲಿ ಬುಧ ಮತ್ತು ಗುರುವಿನ ದೋಷ ಇರ್ತದೆ. ಬುಧ ಬುದ್ಧಿಕಾರಕ, ಗುರು ನಾಲೆಡ್ಜ್ ಜ್ಞಾನಕಾರಕ. ಗುರುಗ್ರಹ ಜ್ಞಾನ ಕೊಟ್ಟರೆ ಬುಧ ಗ್ರಹ ಬುದ್ಧಿ ಕೊಡ್ತದೆ. ಗುರು ಏನು ಮಾಡ್ತಾರೆ, ಜಗತ್ತಿನ ಎಲ್ಲ ಬಗ್ಗೆ ಅರಿವು ಕೊಡ್ತಾನೆ. ಆ ಅರಿವು ಉಪಯೋಗಿಸ್ಕೊಂಡು ಇದು ಸರಿನಾ ಇದು ತಪ್ಪಾ ಅಂತ ಚಿಂತನೆ ಮಾಡೋ ಶಕ್ತಿ ಬುಧ ಕೊಡಬೇಕು. ಆ ಬುಧ ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಬುಧ ಗುರು ಇವೆರಡೂ ಕೂಡ ನೀಚನಾದಾಗ, ಬುಧ ಮತ್ತು ಗುರು ಶತ್ರು ಜೊತೆಗೆ ಏನಾದ್ರು ಸೇರಿಕೊಂಡಾಗ, ಶತ್ರುಗ್ರಹ ಜೊತೆ ಪಾಪಗ್ರಹದ ಜೊತೆ ಸೇರಿದಾಗ ಪಾಪಕೃತ್ಯಗಳನ್ನು ಮಾಡ್ತಾರೆ. ಶತ್ರುಗಳ ಜೊತೆ ಸೇರಿದಾಗ ನಿಷ್ಠೂರ, ಅವಮಾನ, ಹೊಡೆದಾಟ, ಬಡದಾಟಗಳಾಗತ್ತೆ. ಗುರು ಮತ್ತು ಬುಧ ಅಸ್ತ ಆದಾಗ, ನೀಚನಾದಾಗ ಅವ್ರಿಗೆ ಅರಿವೇ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಒಂದು, ಪೂರ್ವ ಜನ್ಮದಲ್ಲಿ ಗುರುಗಳನ್ನು ಹೀಯಾಳಿಸಿದರೆ, ಗುರುಗಳನ್ನು ಅವಮಾನ ಮಾಡಿದರೆ, ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಿದರೆ, ಗುರುಗಳ ವಿಷಯಗಳನ್ನು ರಹಸ್ಯಗಳನ್ನು ಬಹಿರಂಗಪಡಿಸಿದರೆ, ಮತ್ತು ಗುರುಗಳ ಬಗ್ಗೆ ಅನೇಕ ರೀತಿ ಅವ್ರನ್ನ ಹಿಂಸೆಗೊಳ ಮಾಡಿದರೆ, ತುಂಬ ಹಿಂಸೆ ಕೊಡ್ತಿದ್ರೆ, ಟಾರ್ಚರ್ ಮಾಡ್ತಿದ್ರೆ, ಈ ಥರದ್ದೆಲ್ಲ ಬಂದಾಗ ಏಜ್ ಆಗ್ತಿರ್ತದೆ, ಆದರೆ ಜ್ಞಾನ ಬುದ್ಧಿ ಎರಡೂ ಇರೋದಿಲ್ಲ. ಹೇಳುವ 28 ವರ್ಷ ಹುಡುಗ, ಅವನಿಗಿನ್ನು 2 ವರ್ಷದ ಮಗು ಜ್ಞಾನ ಇದೆ. ಹೀಗೆ ಬೆಳೀತಾರೆ, ಎಲ್ಲ ಇದೆ, ರೂಪ ಜ್ಞಾನ ಎಲ್ಲ ಇದೆ.
ಆದರೆ ಈ ಥರ ದೋಷ ಇರ್ತದೆ ಜಾತಕದಲ್ಲಿ. ಗುರು ಶಾಪದಿಂದ ಗುರು ದ್ರೋಹದಿಂದ ಬರುವಂಥದ್ದು. ಎರಡನೇದು ಕೆಲವರು ಬಾನಾಮತಿ ಪ್ರಯೋಗ ಅಂತ. ಮತಿ ಅಂದರೆ ಬುದ್ಧಿ, ಮತಿ ಅಂದರೆ ಜ್ಞಾನ. ಬಾನಾಮತಿ ಅಂತ ಒಂದು ಪ್ರಯೋಗ ಇದೆ. ಅದರಲ್ಲಿ ಬೇಕಾದಷ್ಟು ಮಂದಮತಿ, ಮದಮತಿ, ಕೇಕಮತಿ ಅಂತೇಳಿ ಹಲವಾರು ಡಿಪಾರ್ಟ್ಮೆಂಟ್ ಇದೆ. ಆ ಬಾನಾಮತಿ ಪ್ರಯೋಗನ ಅವ್ರ ಹೆಸರು ಮಾಡಿಬಿಟ್ಟ ಅಂದರೆ ಅವನು ಮಂಕ ಕೂತಿರ್ತಾನೆ, ಎಲ್ಲ ಕೇಳಿದವ್ರಿಗೆಲ್ಲ ಕೊಡ್ತಾ ಇರ್ತಾನೆ. ವಾಚ್ ಬಿಚ್ಚು ಕೊಟ್ಬಿಡೋದು, ಚೈನ್ ಬಿಚ್ಚು ಕೊಟ್ಬಿಡೋದು, ಮತ್ತು ಅವನು ಉಪಯೋಗಿಸ್ಕೊಂಡು ಮನೆಯಿಂದ ಎಲ್ಲ ತರಿಸ್ಕೊಳ್ಳೋರು ಇರ್ತಾರೆ ಕೆಲವರು. ನಿಮ್ಮ ಮನೆಯಲ್ಲಿ ಕುಕ್ಕರ್ ತೊಗೊಂಬ, ನಿಮ್ಮ ಮನೆಯಲ್ಲಿ ಟಿ ವಿ ಎತ್ಕೊಂಬ, ನಿಮ್ಮ ಮನೆಯಲ್ಲಿ ಅದೇನು ದುಡ್ಡು ಎತ್ಕೊಂಬ ಅಂತೇಳಿ. ಈ ಥರದ್ದೆಲ್ಲ ಇನ್ನೊಬ್ರು ಕಂಟ್ರೋಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತದೆ ನಮ್ಮ ಮತಿ. ಬಾನಾಮತಿ ಪ್ರಯೋಗದಿಂದ ಬುದ್ಧಿ ಮತ್ತು ಜ್ಞಾನ ಬ್ಲಾಕ್ ಆಗಿಬಿಡ್ತದೆ. ಬುದ್ಧಿ ಮತ್ತು ಜ್ಞಾನ. ಬಾನಾಮತಿ ಪ್ರಯೋಗದಿಂದ ರೂಪ ಕೂಡ ಕೆಟ್ಟೋಗುತ್ತೆ, ಬ್ಯೂಟಿ ಕೆಟ್ಟೋಗುತ್ತೆ. ಬಾನಾಮತಿ ಪ್ರಯೋಗದಿಂದ ನಮಗೇನಾಗುತ್ತೆ, ಬುದ್ಧಿಭಂಗ ಪ್ರಯೋಗ ಮಾಡಿದಾಗ ನಾವು ಅವ್ರು ಹೇಳೋ ಥರ ಇರ್ತೇವೆ, ಇಲ್ಲಿ ಸೈನ್ ಹಾಕೋದು ಸೈನ್ ಹಾಕ್ತೀವಿ, ಇಲ್ಲಿ ಹೆಬ್ಬೆಟ್ಟು ಹೊತ್ತೋದು ಹೆಬ್ಬೆಟ್ಟು ಹೊತ್ಬಿಡ್ತೀವಿ. ಯಾಕೆ ಸೈನ್ ಹಾಕಬೇಕು? ಓದೋದಿಲ್ಲ, ಏನಿಲ್ಲ, ಸೈನ್ ಹಾಕ್ಬಿಡ್ತೀನಿ. ಇನ್ನೊಬ್ಬರ ಹತ್ರ ಓದಿಸಿ ತಿಳ್ಕೊಳ್ಳಲ್ಲ ಏನಕ್ಕೆ ಸೈನ್ ಹಾಕಬೇಕು ಅಂತ. ಸುಮ್ಮನೆ ಅವ್ನು ಹೇಳ್ದ ಹೆಬ್ಬೆಟ್ಟು ಹೊತ್ಬಿಟ್ಟೆ. ಈಗ ಎಷ್ಟೋ ಜನ ಆಸ್ತಿ ಈ ರೀತಿ ಬರ್ಸ್ಕೊಂಬಿಟ್ಟು ಪಾಪ ಅವ್ರಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅವ್ನು ಯಾರೊಬ್ಬ 3 ಎಕರೆ ಜಮೀನು ಒಬ್ಬ ಥರ ವ್ಯಕ್ತಿ ಹತ್ರ ಓದಿಲ್ಲ ಬರ್ದಿಲ್ಲ, ಅವ್ನ ಕೇಳಿ ಸೈನ್ ಹಾಕ್ಸ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. 1 ಪೈಸಾ ಕೊಡದೆ 3 ಎಕರೆ ಜಮೀನು ಒಬ್ಬ ರಿಜಿಸ್ಟ್ರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ನಿಗೆ ಗೊತ್ತೇ ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಸೈನು ಯಾತಕ್ಕೆ ಮಾಡ್ತಾಯಿದ್ದೀನಿ, ಏನು ಆ ಬುದ್ಧಿ ಜ್ಞಾನವೇ ಇಲ್ಲ. ಯಾರೋ ಬೀದಿಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿ, ಅವನದೇನೆಂದರೆ, ನಿಮ್ಮ ಚಿನ್ನದ ಬೆಳೆಗಳಿಗೆ ಪಾಲಿಶ್ ಹಾಕ್ಕೊಡ್ತೀನಿ, ಕಪ್ಪಾಗಿದೆ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಸಾರ್ಕೊಂಡು ಹೋಗ್ತಿದ್ದಂತೆ. ಒಂದು ಹೆಂಗಸು ಕೂತ್ಕೊಂಡು ಮನೆ ಮುಂದೆ ಬೇಜಾರಾಯ್ತು ಅಂತ ಹೊರಗೆ ಕೂತಿದ್ಲಂತೆ. ಇವನು ಹೇಳೋದು ಕೇಳ್ಬಿಟ್ಟು, ಏನಪ್ಪ ನನ್ನ ಚೈನು ಬಳೆ ಇದು ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ, ಕ್ಲೀನ್ ಬನ್ನಿಮ್ಮ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಚೈನ್ ಬಿಚ್ಕೊಟ್ಟಿದ್ದಾಳೆ, 4 ಬಳೆ ಇತ್ತು ಕೊಟ್ಟಿದ್ದಾಳೆ. ಅವಳು ಏನೋ ಮಾಡ್ತಿದ್ದಂಗೆ ಅದೇನು ಅನ್ನಿಸ್ತು ಏನೋ, ಅವಳು ಹಾಗೇ ನಿದ್ದೆ ಹೋಗ್ಬಿಟ್ಲಂತೆ. ಚೈನೂ ಇಲ್ಲ, 4 ಬಳೆನೂ ಇಲ್ಲ, ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ. ಅದಲ್ಲದೆ ಟೇಬಲ್ ಮೇಲೆ ಇಟ್ಟಿದ್ದ ಪರ್ಸು, ವಾಚು, ಒಂದು 100-250 ರೂಪಾಯಿಂದು ಏನು ಕ್ಯಾಶ್ ಇತ್ತಂತ, ಅದ್ರ ಮೇಲೆ ಏನಕ್ಕೂ ಇಟ್ಟಿದಂತೆ ಯಾರಿಗೂ ಕೊಡೋಕ್ಕೆ ಅಂತ, ಅದನ್ನೆಲ್ಲ ಎತ್ಕೊಟ್ಟೋಗ್ಬಿಟ್ಟಿದ್ದಾನೆ. ಇವಳಿಗೆ ಗೊತ್ತಾಗಲಿಲ್ಲ. ಇವನು ಯಾನೋ ಬೀದಿಲಿ ಹೋಗೋನು ಮನೆ ಕರೆಸ್ಬಿಟ್ಟು ಬಳೆಗೂ ಮತ್ತು ನಾನು ಚೈನ್ಗೂ ನೆಕ್ಲೆಸ್ಗೂ ಪಾಲಿಶ್ ಹಾಕ್ಸ್ಕೋಬೇಕಾ ಬೇಡವಾ, ಇವನು ಇವನು ನಿಜವೂ ಮಾಡ್ತಾನ, ಇವನು ಮೋಸಗಾರನ ಒಳ್ಳೆಯವನ, ಏನು ಚಿಂತನೆ ಮಾಡಿಲ್ಲ. ಅವನ ಕೂಗ್ಬಿಟ್ಟಂತೆ ಇವಳು ಒಳಗೆ ಕರೆದು ಮಾಡಿಸ್ಕೊಂಬಿಟ್ಲಂತೆ. ಅದನ್ನು ಕೇಳೋಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಂದಿದ್ದಾರೆ. ನಾನು ನೋಡಬೇ ಹೊಟ್ಟೋಯ್ತು, ಯಾವಾಗ ಬರುತ್ತಾ ಅಂಥೇಳಿ. ಹೀಗೆ ನೋಡ್ರ ಅಮ್ಮ BSc ಡಿಗ್ರಿ ಓದಿದ್ರಂತೆ ಸುಮಾರು 25 ವರ್ಷದ ಹಿಂದೆ. BSc ಮಾಡಿ ಮಕ್ಕಳೆಲ್ಲ ಇದ್ದಾರೆ. ಆದರೆ ಅಮ್ಮನಿಗೆ ಚಿನ್ನದ ಅಂಗಡಿಗೆ ಹೋಗಿ ಅಥವಾ ಯಾವುದೋ ಜ್ಯುವೆಲರಿ ಶಾಪ್ಗೆ ಹೋದರೆ ಅದನ್ನು ಕ್ಲೀನ್ ಮಾಡಿ ವಾಪಸ್ ಕೊಡ್ತಾರೆ. ಇವ್ರು ಬೀದಿಲಿ ಹೋಗೋನು ಯಾವನೋ ಅಮಾಯಕ ಕರೆದುಬಿಟ್ಟು ಅನಾಮಧೇಯ ಕರೆದು ಅವ್ನು ಕೊಟ್ಬಿಟ್ಟು ಎಲ್ಲ ಕಳ್ಕೊಂಡು. ನೋಡಿ, ಹೀಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅನ್ನೋದು. ಈ ಥರ ಭಾಳಷ್ಟು ಜನ ಇದ್ದಾರೆ. ಇನ್ನೊಂದು ಯಾವುದು ಹೆಂಗಸು, ಅವ್ರು ಯಾರೋ ಮನೇಲಿ ತುಂಬ ಚೆನ್ನಾಗಿ ಚೀಟಿ ಹಾಕ್ತಾರೆ, ನಡೆಸ್ತಾರೆ, ಅಲ್ಲಿ ಹಾಕಿ ನಾವು ದೊಡ್ಡ ಶ್ರೀಮಂತರಾಗ್ಬೋದು ಅಂಥೇಳಿ ಅಲ್ಲಿ ಕದ್ದು ಮಾಡಿ ಗಂಡಿನಿಂದ ಮೋಸ ಮಾಡಿ ಎಲ್ಲ ಮಾಡಿ ಚೀಟಿ ಹಾಕ್ತಾ ಇದ್ದಾಳೆ. ಅವಳು ಯಾರು ಏನು ಅಂತ ಗೊತ್ತೇ ಇಲ್ಲ. ಎಲ್ಲರೂ ಹಾಕೋದಂತೆ ಇವ್ರು ಹಾಕೋದಂತೆ. ಅವ್ನು ರಾತ್ರಿ ಚೀಟಿ ದುಡ್ಡು ಕೊಡೋದು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ರಿಗೆ ಬುದ್ಧಿನೇ ಇಲ್ಲ. ಅವನಿಗೆ ಹತ್ರ ಆಸ್ತಿ ಇದೆಯಾ, ಅವನಿಗೆ ಏನಿದೆ, ಚೀಟಿ ನಡೆಸ್ತಾನಲ್ಲ, ನಾಳೆ ಮೋಸ ಮಾಡಿದ್ರೆ ಅವನಿಂದ ವಸೂಲಿ ಮಾಡ್ಕೊಳ್ಳೋಷ್ಟು ನನ್ನ ಪ್ರಾಪರ್ಟಿ ಇದೆಯಾ, ಯಾವುದೂ ಇಲ್ಲ. ಚೀಟಿ ಹಾಕ್ಬಿಟ್ಟು ಅವನ ಹತ್ರ ಎಲ್ಲ ಆಗೋವರೆಗೂ ಸುಮ್ಮನಿದ್ದು ಕೊನೆಯಲ್ಲಿ ಇವಳಿಗೆ ದುಡ್ಡೇ ಕೊಟ್ಟಿಲ್ಲ, ಖಾಲಿ ಮಾಡಿದಂತೆ. ಯಾವುದು 5 ಲಕ್ಷ ರೂಪಾಯಿ ಚೀಟಿ ಅಂತ ನೋಡಿ. ಹೀಗೆ ಎಲ್ಲ ಎಜುಕೇಷನ್ ಇರೋರೇ, ದಡ್ರ ಯಾರೂ ಅಲ್ಲ, ಇಲ್ಲಿ ವಿದ್ಯೆ ಇರೋರೇ ಈ ರೀತಿ ಚೀಟಿ ಹಾಕಿ ಮೋಸ ಹೋಗ್ಬಿಟ್ಟಿದ್ದಾರೆ. ಈ ಥರದ್ದೆಲ್ಲ ಗೊಂದಲ ನಮ್ಮ ಸಮಾಜದಲ್ಲಿ ಭಾಳಷ್ಟು ಕಡೆ ನಡೀತಾ ಇದೆ. ಅದಕ್ಕೆ ನಮ್ಮನ್ನು ಮೋಸ ಮಾಡೋಕ್ಕೆ ಬಂದಾಗ, ನಮ್ಮ ಮೇಲೆ ಪ್ರಯೋಗ ಮಾಡೋಕ್ಕೆ ಬಂದಾಗ ಬುಧ ಮತ್ತು ಗುರು ವೀಕ್ ಆಗಬಾರ್ದು. ಆ ರೀತಿ ನಾವು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅದಕ್ಕೇನು ಮಾಡಬೇಕು? ಒಂದು ಬುಧ ಗುರು, ನಾನು ಆಗಲೇ ಹೇಳಿದೆ ಜ್ಯೋತಿಷ ಪ್ರಕಾರ. ಇನ್ನೊಂದು ಬಾನಾಮತಿ ಪ್ರಯೋಗ ನಂಗೆ ಮಾಡಿಬಿಡ್ತಾರೆ. 3ನೇದು ಯಕ್ಷಿಣಿ ವಿದ್ಯೆ. ಅವನು ಒಡವೆಗೆ ಪಾಲಿಶ್ ಹಾಕೋಕ್ಕೆ ಅಂತ ಬಂದಿದ್ದಲ್ಲ, ಅವನು ತೊಗೊಂಬಿಟ್ಟು ಏನೋ ಗಾಳಿನಲ್ಲಿ ಒಂಚೂರು ಪೌಡ್ರು ಉದುರಿಸಿದ್ನಂತ ಹಿಂಗೆ, ಈ ಥರ ಮನೆ ಎಲ್ಲ ತೊಗೊಂಡು ಅದ್ರ ಮೇಲೆ ಉದ್ಬಿಟ್ಟು ಹಿಂಗೆ ಕೈ ಒದ್ರದಂತ ಹಿಂಗೆ ಅಂದಿದ ತಕ್ಷಣ ಅಮ್ಮ ಮಂಕಾಗ್ಬಿಟ್ಲಂತೆ. 4 ಬಳೆ, ಒಂದು ಚೈನು, ದೊಡ್ಡದೊಂದು ಚೈನು, ಸುಮಾರು ಎಲ್ಲ ಸೇರಿಸರು 1 ಲಕ್ಷ ರೂಪಾಯಿ ಆಗುತ್ತಂತೆ. ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಗಂಡ ಬಂದ ಮೇಲೆ ಗಂಡ ಹಿಡ್ಕೊಂಡು ಓಡೋದು ಬೈದು. ಎಲ್ಲಿಂದ ಹುಡುಕ್ತೀರ ಅವನ್ನ?
ಇದೇ ಥರ ಅವ್ನು ನೋಡೋ ಒಂದು 25-26 ವರ್ಷ ಹುಡುಗ ಅಂತೆ ಆ ಥರ ಹೋಗಿರೋನು. ಅದಕ್ಕೆ ಬುದ್ಧಿ ಜ್ಞಾನ ನಮ್ಮಲ್ಲಿ ಕಂಟ್ರೋಲ್ ಇತ್ತು ಅಂದರೆ ಏನು ಬೇಕಾದ್ರೆ ಜಯಿಸ್ಬೋದು. ಈ ಬುದ್ಧಿ ಜ್ಞಾನ ಇನ್ನೊಬ್ರ ಕೈ ಕೊಟ್ಟುಬಿಟ್ರೆ ನಾವೆಲ್ಲ ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಬುದ್ಧಿ ಜ್ಞಾನ ವಿವೇಕ 3 ಇದ್ದರೆ ಆಸ್ತಿನೇ ಬೇಕಾಗಿಲ್ಲ. ನಮ್ಮ ಬುದ್ಧಿ ಜ್ಞಾನದಿಂದ ಬೇಕಾಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿನ ಗಳಿಸ್ಬೋದು. ಈ ಎರಡೂ ಇಲ್ಲ ಅಂದರೆ ಇರೋದನ್ನೆಲ್ಲ ಕಳ್ಕೋಬೇಕಾಗತ್ತೆ. ಅದಕ್ಕೆ ನಾನು ಇವತ್ತೊಂದು ದಿವಸ ಈ ಒಂದು ಎಪಿಸೋಡ್ನಲ್ಲಿ ನಮ್ಮ ಜ್ಞಾನ ಮತ್ತು ಬುದ್ಧಿ ಅಭಿವೃದ್ಧಿ ಆಗಬೇಕು. ಬಾನಾಮತಿ ಪ್ರಯೋಗ ಮಾಡಿದರೂ ಕೂಡ ನಮ್ಮ ಬುದ್ಧಿ ಜ್ಞಾನ ಮಂಕಾಗಬಾರ್ದು. ಅಥವಾ ಇನ್ನೊಬ್ಬರು ಮಾತು ಕೇಳಿ ಮಂಕಾಗಿ ಏನೋ ಒಂದು ವಶೀಕರಣ ಮಾಡಿರ್ತಾರೆ, ಆ ಒಂದು ವಶೀಕರಣಕ್ಕೆ ನಾವು ಅಡಿಕ್ಟ್ ಆಗಬಾರ್ದು. ಯಾವುದೇ ಆಮಿಷಗಳು, ಯಾವುದೇ ಒಂದು ಚಿನ್ನ ಬೆಳ್ಳಿ ವಸ್ತ್ರ ಯಾವುದಕ್ಕೂ ಕೂಡ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ನಮ್ಮ ಬುದ್ಧಿ ಮತ್ತು ಜ್ಞಾನನ ಕಳ್ಕೋಬಾರ್ದು. ಅದರಿಂದ ಮಾಟಮಂತ್ರ ಆಗಿದ್ದರೆ, ನಮ್ಮ ಜಾತಿಯಲ್ಲಿ ಬುಧ ಮತ್ತು ಗುರು ನೀಚರಾಗಿದ್ದರೆ, ಯಾವುದೇ ಆಮಿಷಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಮಾರೋಗಿ ಚೀಟಿ ಹಾಕೋದು, ಒಡವೆ ಕೊಡು, ಈ ಥರದ್ದೆಲ್ಲ ಏನಾರು ಇತ್ತು ಅಂದರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನೇ ವ್ಯವಹಾರ ಮಾಡೋದು ಕೂಡ ನಮಗೆ ಯಾರು ಮೋಸ ಮಾಡಬಾರ್ದು, ಮೋಸ ಹೋಗಬಾರ್ದು ಅನ್ನೋದಾಗಿದ್ದರೆ, ಆಮೇಲೆ ನಮ್ಮಲ್ಲಿ ಇರೋದನ್ನು ಕಳ್ಕೋಬಾರ್ದು, ಇನ್ನೊಬ್ರಿಗೆ ನಾವು ಕೊಡಲೂಬಾರ್ದು ಅನ್ನೋದಾಗಿತ್ತು ಅಂದರೆ, ಒಂದು ವಿಶೇಷವಾದಂಥ ಒಂದು ಮಂತ್ರನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂತಂದರೆ, ಒಟ್ಟು ಒಂದು 7 ದೀಪ ತಗೊಳ್ಳಿ. ಈ ಯಂತ್ರ ಜ್ಞಾನ ಅಭಿವೃದ್ಧಿ ಯಂತ್ರ ಅಂಥೇಳಿ ಈ ಪೂಜೆ ಮಾಡಬೇಕು ಅಂತಂದರೆ ನಮಗೊಂದು 7-8 ದೀಪ ಬೇಕು, ಮಣ್ಣಿನ ದೀಪ. ಅದಕ್ಕೆ ಸೂರ್ಯಕಾಂತಿ ಎಣ್ಣೆನ ನಾವು ಯೂಸ್ ಮಾಡಬೇಕು. ಒಂದೊಂದು ದೀಪಕ್ಕೂ 9 ದಳದ ಬತ್ತಿಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಇದು ಒಂದು. ಎಲ್ಲ ದೀಪಗಳನ್ನು ಕೂರಿಸ್ಲಿಕ್ಕೆ ಹಸುವಿನ ಸಗಣಿ ಬೇಕು. ಒಂದು ಬಾಳೆ ಎಲೆ ಅಥವಾ ವಿಳ್ಯದೆಲೆ ಮೇಲೆ ಹಸುವಿನ ಸಗಣಿ ಹಾಕಿ ಅದ್ರ ಮೇಲೆ ದೀಪ ಕೂರಿಸ್ಬೇಕು. 9 ಎಳೆ ಬತ್ತಿನ ಒಂದೊಂದು ದೀಪ, 9 ಎಳೆ ಅಂದರೆ ಹತ್ತಿಲಿ ಮಾಡೋದು, 9 ಎಳೆ ಅದನ್ನು ಒಂದೊಂದು ದೀಪಕ್ಕೆ ಹಾಕಬೇಕು. ಇದ್ರ ಜೊತೆಗೆ ಒಂದಷ್ಟು ಬಿಡಿ ಹೂ ಬೇಕು. ಅರ್ಶಿನ, ಕುಂಕುಮ, ಅಕ್ಷತೆ, ಗಂಧದ ಕಡ್ಡಿ, ಅಂದರೆ ಊದುಬತ್ತಿ, ಆರತಿ ಮಾಡಲಿಕ್ಕೆ ಏನೋ ಒಂದು ಕರ್ಪೂರನೋ ಅಥವಾ ಒಂದು ಬತ್ತಿ ಯಾವುದಾದ್ರು ನೀವು ಏನು ಮಾಡ್ತಿರೋ ತುಪ್ಪದ ಬತ್ತಿನೆಲ್ಲ ಆರತಿ ಮಾಡೋದಾಗಿದ್ದರೆ, ಇದ್ರ ಜೊತೆಗೆ ನೈವೇದ್ಯ ಮಾಡಲಿಕ್ಕೆ ಹಣ್ಣು ಕಾಯಿ ಯಾವುದೋ ಒಂದು ಬಾಳೆಹಣ್ಣು ಇರ್ಬೋದು, ಕಿತ್ತಳೆ ಹಣ್ಣು ಇರ್ಬೋದು, ಮೋಸಂಬಿ ಇರ್ಬೋದು, ಒಂದು ತೆಂಗಿನಕಾಯಿ, ವಿಳ್ಯದೆಲೆ ಅಡಿಕೆ ಒಂದು ರೂಪಾಯಿ 2 ರೂಪಾಯಿ ದೇವ್ರಿಗೆ ಇಡೋಕ್ಕೆ ಒಂದು ದಕ್ಷಿಣೆ, ಇದಿಷ್ಟು ತೊಗೊಬೇಕು. ತೊಗೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು. ಇದನ್ನು ಯಾವಾಗ ಬರೀಬೇಕು ಈ ಯಂತ್ರನ ಅನ್ನೋದನ್ನು ಹೇಳ್ತೀನಿ. ಇದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕು. ಮಾಟಮಂತ್ರ ಮಾಡಿದರೂ ಕೂಡ ಅವತ್ತು ನಮಗೆ ಜ್ಞಾನ ಮತ್ತು ನಾಲೆಡ್ಜು, ಅರಿವು ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ರಂಗೋಲೆ ಪುಡಿ ಅಥವಾ ಬಳಪ ನೀವು ರೆಡಿ ಮಾಡಿಟ್ಕೋಬೇಕು. ಆ ಚಕ್ರ ಬರೆಯೋ ರೀತಿ ಹೇಗೆ ಬರಿಬೇಕು, ಯಾವ ಥರ ಬರಿಬೇಕು ಅಂತ ಇದೆಲ್ಲ ರೆಡಿ ಮಾಡಿಕೊಂಡು ನಾನೀಗೊಂದು ಚಕ್ರ ಬರೆಯೋ ತೋರಿಸ್ತೀನಿ. ಮತ್ತು ಯಾವ್ಯಾವ ದೇವತೆಗಳನ್ನ ಅದಕ್ಕೆ ಆಹ್ವಾನ ಮಾಡಬೇಕು ಅನ್ನೊಂದು ದೀಪಕ್ಕೆ ಅಂತ ಅದೇ ಪ್ರಕಾರ ನೀವು ಮಾಡ್ತಾ ಬಂದರೆ ಹುಣ್ಣಿಮೆ ಅಮಾವಾಸ್ಯೆಗೆ ಆಗ ಬುದ್ಧಿ ಚುರುಕಾಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ, ಎಲ್ಲೂ ಮೋಸ ಹೋಗಲ್ಲ, ನಿಮ್ಗೆ ಯಾರಿಗೂ ಮೋಸ ಮಾಡಲ್ಲ. ಆಗ ಆ ದಡ್ಡತನ, ಮಂಕುತನ, ಪೆದ್ದತನ ಎಲ್ಲ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಬಳಪ ಅಥವಾ ರಂಗೋಲೆ ತಗೊಳ್ಳಿ. ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಸೆಂಟ್ರ್ ಹಾಲಲ್ಲಿ ಈ ಚಕ್ರವನ್ನು ಬರಿಬೇಕು. ನೋಡಿ, ಊರ್ಧ್ವಮುಖ ತ್ರಿಕೋನ, ಅಧೋಮುಖ ತ್ರಿಕೋನ ಅಂತೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಯಂತ್ರ ಬರಿಬೇಕು. ತ್ರಿಕೋನ ಅಂದರೆ 3: ಬಾಡಿ, ಮೈಂಡ್, ಸೋಲ್, ದೇಹ, ಮನಸ್ಸು, ಆತ್ಮ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನು ಒಂದು ಊರ್ಧ್ವ ಮುಖದ ತ್ರಿಕೋನ ದೇಹ, ಮನಸ್ಸು, ಆತ್ಮ ಮಾಡಿದ್ರೆ, ಅಧೋಮುಖ ಉಲ್ಟಾ ಬರೆದಿರೋ ಆ ಒಂದು ತ್ರಿಕೋನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನು ಬೆಳೆಸುತ್ತೆ. ಆಮೇಲೆ ರಜೋಗುಣ, ತಮೋಗುಣ, ಸತ್ವಗುಣವನ್ನು ತೋರಿಸುತ್ತೆ ಈ ತ್ರಿಕೋನ. ನೋಡಿ, ಸ್ಕ್ರೀನ್ ಮೇಲೆ ತೋರಿಸಿ ನೋಡಿ. ಆ ರೀತಿ ಫಸ್ಟು ನೀವು ದೊಡ್ಡದಾಗಿ ಕ್ಲೀನಾಗೆ ಒಂದು ಡ್ರಾಯಿಂಗ್ ಮಾಡ್ಕೋಬೇಕು, ಯಂತ್ರ ಬರಿಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿನಲ್ಲಿ ಒಂದು ಸಗಣಿ ತೊಗೊಳ್ಳಿ, ಬಾಳೆ ಎಲೆ ಅಥವಾ ವಿಳ್ಯದೆಲೆ ಮೇಲೆ ಇಡಿ, ಅದ್ರ ಮೇಲೆ ದೀಪ ಇಡಿ. ದೀಪ ಇಟ್ಬಿಟ್ಟು ಸೂರ್ಯಕಾಂತಿ ಎಣ್ಣೆ ಇಟ್ಟು 9 ಎಳೆದು ಬತ್ತಿ ಇಟ್ಬಿಟ್ಟು ಅಲ್ಲಿ ಒಂದು ಪೂರ್ವ ದಿಕ್ಕಿನಲ್ಲಿ ಒಂದು ದೇವರು
ಇದು ವಿಷ್ಣುವಿನ ಹೆಸರು. ಇದು ಓಂ ಬಿಂದಾತ್ಮನೇ ನಮಃ, ಓಂ ಬಿಂದುವಾತ್ಮನೇ ನಮಃ, ಓಂ ಬಿಂದುವಾತ್ಮನೇ ನಮಃ ಅಂಥೇಳಿ ಆ ದೀಪಕ್ಕೆ ಬಿಂದು ಮತ್ತು ಆತ್ಮ ಇರುವಂಥದ್ದು. ಈ ಮಂಕುತನ, ಸೋಮಾರಿತನ, ಆಲಸ್ಯ ಎಲ್ಲ ತೆಗೆದುಹಾಕೋದಕ್ಕೆ ಓಂ ಬಿಂದಾತ್ಮನೇ ನಮಃ ಅಂತ ಹೇಳ್ತಾರೆ. ಮಾಡಿ ಅದಕ್ಕೆ ಆವಾಹನೆ ಮಾಡಿ ಅಕ್ಷತೆ, ಅರ್ಶಿನ, ಕುಂಕುಮ, ಗಂಧ, ಹೂವು ಎಲ್ಲ ಇಟ್ಟು ಮಾಡಿ. ಅದು ಬಿಂದಾತ್ಮನೇ ನಮಃ, ಓಂ ಬಿಂದಾತ್ಮನೇ ನಮಃ ಅಂತೇಳಿ 108 ಸಲ ಅಕ್ಷತಲೋ ಕುಂಕುಮದಲ್ಲೋ ಅಷ್ಟಲ್ಲೋ ಅರ್ಚನೆ ಮಾಡಿ. ನೆಕ್ಸ್ಟು ನೀವು ಆಗ್ನೇಯ ದಿಕ್ಕಿಗೆ ಬರಬೇಕು. ಆಗ್ನೇಯ ದಿಕ್ಕಿನಲ್ಲಿ ಒಂದು ಬಾಳೆ ಎಲೆ ಅಥವಾ ವೀಳ್ಯದೆಲೆ ಮೇಲೆ ಸಗಣಿ ಇಡಿ, ತುಂಬ ಇಡಬೇಡಿ, ಸ್ವಲ್ಪ ಇಟ್ಟು ಆದಮೇಲೆ ದೀಪ ಇಡಿ, ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆ ಬತ್ತಿ ಮಾಡಿಬಿಟ್ಟು ಆ ಕಾರ್ನರ್ನಲ್ಲಿ ಆಗ್ನೇಯದಲ್ಲಿ ಇಡಿ. ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಇಟ್ಬಿಟ್ಟು ಓಂ ನಾದಾತ್ಮನೇ ನಮಃ. ನಾದ ಅಂತಂದರೆ ಶಬ್ದ. ಅದು ಮಾತಿನಲ್ಲಿ ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮನ್ನು. ಮಾತಾಡಿ ಹೊಗಳಿ ನಮ್ಮನ್ನು ಬುಟ್ಟಿಗೆ ಹಾಕೊಂಡು ಅವ್ರು ಹೇಳೋಂತ ಕೇಳ್ತಿರ್ತೀವಿ. ನಮ್ಮ ಬುದ್ಧಿ ನಮ್ಮ ಹತ್ರ ಇಲ್ಲ, ನಮ್ಮ ಜ್ಞಾನ ನಮ್ಮ ಹತ್ರ ಇರಲ್ಲ. ಆದ್ದರಿಂದ ಓಂ ಆಗ್ನೇಯ ದಿಕ್ಕಿನಲ್ಲಿ ಓಂ ನಾದಾತ್ಮನೇ ನಮಃ. ಇದು ವಿಷ್ಣು ಚಕ್ರ ಅಂತ ಹೇಳ್ತಾರೆ ಇದಕ್ಕೆ. ಓಂ ನಾದಾತ್ಮನೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹಾಗೆ ಗಂಧ, ಅರ್ಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ 108 ಸಲ ಅದಕ್ಕೆ ದೀಪದ ಮುಂದೆ ಅರ್ಚನೆ ಮಾಡಿ. ಒಂದು ಎಲೆ ಇಟ್ಬಿಟ್ಟು ತಟ್ಟೆ ಇಟ್ಬಿಟ್ಟು ಓಂ ನಾದಾತ್ಮನೇ ನಮಃ, ಓಂ ನಾದಾತ್ಮನೇ ನಮಃ, ಓಂ ನಾದಾತ್ಮನೇ ನಮಃ, ಓಂ ನಾದಾತ್ಮನೇ ನಮಃ ಅಂತೇಳಿ 108 ಸಲ ಹೇಳಿ. ಇಲ್ಲಿ ಬಿಂದಾತ್ಮನೇ ನಮಃ ಆಯಿತು, ನಾದಾತ್ಮ. ಇವಾಗ ನೈಋತ್ಯ ದಿಕ್ಕಿಗೆ ಬನ್ನಿ. ನೈಋತ್ಯ ದಿಕ್ಕಿನಲ್ಲಿ ಸಗಣಿ ಇಡಿ, ಆದಮೇಲೆ ದೀಪ ಇಡಿ, ಎಣ್ಣೆ ಹಾಕಿರೋ ದೀಪ ಇಟ್ಟು 9 ಎಳೆ ಬತ್ತಿ ಇಡಿ. ಆ ನೈಋತ್ಯದಲ್ಲಿ ಓಂ ಅಂತರಾತ್ಮನೇ ನಮಃ. ಅಂತರಾತ್ಮ ನಮಗೆ ಆತ್ಮ, ಅಂತರಾತ್ಮ, ಪರಮಾತ್ಮ. ಆತ್ಮ, ಅಂತರಾತ್ಮ ಸಬ್ಕಾನ್ಷಿಯಸ್ ಮೈಂಡು. ಆ ಸಬ್ಕಾನ್ಷಿಯಸ್ ಮೈಂಡ್ನ ಮೋಸ ಹೋಗಬಾರ್ದು, ನಾವು ಮೋಸ ಹೋಗಬಾರ್ದು, ಇನ್ನೊಬ್ರಿಗೆ ಮೋಸನೂ ಮಾಡಬಾರ್ದು. ಅದಕ್ಕೆ ದಿಗ್ಬಂಧನ ಮಾಡಬೇಕು. ನೈಋತ್ಯ ದಿಕ್ಕಿನಲ್ಲಿಟ್ಟು ಓಂ ಅಂತರಾತ್ಮನೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹೀಗೆ ನಿಮ್ಗೆ ಹೆಂಗೆ ಬರುತ್ತೋ ತಲೆನೇ ಕೆಡಿಸ್ಕೋಬೇಡಿ, ಭಕ್ತಿ ಇಂಪಾರ್ಟೆಂಟ್ ಇಲ್ಲಿ. ಅರ್ಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ಒಂದು ಎಲೆ ಮೇಲೆ ಕುಂಕುಮ ತೊಗೊಂಡು ಓಂ ಅಂತರಾತ್ಮನೇ ನಮಃ, ಓಂ ಅಂತರಾತ್ಮನೇ ನಮಃ, ಓಂ ಅಂತರಾತ್ಮನೇ ನಮಃ ಅಂತ ಹೇಳಿ 108 ಸಲ ಅರ್ಚನೆ ಮಾಡಬೇಕು. ಇಲ್ಲಿ ಬಿಂದಾತ್ಮ ಆಯಿತು, ಆಮೇಲೆ ನಾದಾತ್ಮ ಆಯಿತು, ಇದು ಅಂತರಾತ್ಮ ಆಯಿತು. ನೆಕ್ಸ್ಟು ಪಶ್ಚಿಮ ದಿಕ್ಕಿಗೆ ಬನ್ನಿ. ಪಶ್ಚಿಮ ದಿಕ್ಕಲ್ಲಿ ಅದೇ ಥರ ದೀಪ ಇಡಿ, ಸೇಮ್ ಪ್ರೊಸೀಜರು. ನಮಗೆ ಶಕ್ತಿ ಕೊಡಬೇಕು. ಎಲ್ಲದಲ್ಲೂ ಕೆಲಸ, ಬುದ್ಧಿಲಿ ಶಕ್ತಿ, ಜ್ಞಾನದಲ್ಲಿ ಶಕ್ತಿ ಬರಬೇಕು. ಅದಕ್ಕೆ ಓಂ ಶಕ್ತಾತ್ಮನೇ ನಮಃ, ಓಂ ಶಕ್ತ ಆತ್ಮನೇ ನಮಃ, ಓಂ ಶಕ್ತಾತ್ಮನೇ ನಮಃ, ಶಕ್ರಾತ್ಮನೇ ನಮಃ. ಶಕ್ರ ಅಂತಂದರೆ ತುಷ್ಟಿ, ಪುಷ್ಟಿ, ಸ್ತುಷ್ಟಿ ಮೂರನ್ನು ಬರುವಂಥದ್ದು. ಹೀಗೆ ಒಂದು 108 ಸಲ ಅರ್ಚನೆ ಮಾಡಿ. ಆಮೇಲೆ ಓಂ ಶಾಂತಾಯೈ ನಮಃ. ವಾಯು ದಿಕ್ಕಿನಲ್ಲಿ ಓಂ ಶಾಂತಾಯೈ ನಮಃ. ಅದೇ ಥರ ಪ್ರೊಸೀಜರ್ ಫಾಲೋ ಮಾಡಿ. ಕೊನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಓಂ ಜ್ಞಾನಾತ್ಮನೇ ನಮಃ. ಜ್ಞಾನ ಕೊಡು. ಭಾಳ ಬ್ರಿಲಿಯಂಟ್ ಇರಬೇಕು. ನಮ್ಮನ್ನು ಯಾರು ಮೋಸ ಮಾಡಬಾರ್ದು, ನಮ್ಮನ್ನು ಯಾರು ವಶೀಕರಣ ಮಾಡಬಾರ್ದು, ನಾವು ಇನ್ನೊಬ್ರಿಗೆ ಮೋಸಕ್ಕೆ ಒಳಗಾಗಬಾರ್ದು. ಆ ಥರ ಜ್ಞಾನ, ಬ್ರಿಲಿಯನ್ಸ್. ಓಂ ಜ್ಞಾನಾತ್ಮನೇ ನಮಃ. ಈಶಾನ್ಯದಲ್ಲಿ, ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ. ಕೊನೆಯಲ್ಲಿ ಪರಮಾತ್ಮ ಅಂತ ಹೇಳಿ ಮಾಡಬೇಕು. ಈಗ ಎಲ್ಲರಿಗೂ ಧೂಪ ದೀಪ ಎಲ್ಲ ತೋರಿಸಿ ಆರತಿ ಮಾಡಿಬಿಟ್ಟು ನೋಡಿ, ಇದೆಷ್ಟು ವಿಷ್ಣುವಿನ ಮಂತ್ರ. ಇದಕ್ಕೆ ವಿಷ್ಣು ಚಕ್ರ ಅಂತಾರೆ ಅಥವಾ ಜ್ಞಾನ ಚಕ್ರ ಅಂತಾರೆ. ಬುದ್ಧಿ, ವಿವೇಕ, ಜ್ಞಾನ ಅಭಿವೃದ್ಧಿ ಆಗಲಿಕ್ಕೆ ಮಾಟಮಂತ್ರದಲ್ಲಿ ಸಿಕ್ಕಾಕೊಂಡಿರೋರು, ಬುಧ ಮತ್ತು ಗುರುಗ್ರಹ ದೋಷದಲ್ಲಿರೋರು, ಅಥವಾ ಇನ್ಯಾವುದೋ ವಶೀಕರಣದಲ್ಲಿ, ಇನ್ಯಾವುದೋ ಯಕ್ಷಿಣಿ ವಿದ್ಯೆಯಲ್ಲಿ ಸಿಕ್ಕಾಕೊಂಡು ಇನ್ನೊಂದು ಕಟ್ಟು ಮಾಡ್ತಾರೆ. ಕಟ್ಟೆಲ್ಲ ಅವ್ರ ಬುದ್ಧಿನೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಈ ಥರದ್ದೆಲ್ಲ ನರಳ್ತಿರೋರಿಗೆ ಈ ಒಂದು ಚಕ್ರದ ಮುಖೇನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದನ್ನು ಬಿಂದಾತ್ಮ, ನಾದಾತ್ಮ, ಮಂತರಾತ್ಮ, ಶಕ್ತಾತ್ಮ ಮತ್ತು ಶಾಂತಾತ್ಮ, ಇನ್ನೊಂದು ಈಶಾನ್ಯ ದಿಕ್ಕಿನಲ್ಲಿ ಜ್ಞಾನಾತ್ಮ, ಕೊನೆಯಲ್ಲಿ ಪರಮಾತ್ಮ. ಈ ಸಪ್ತ ಆತ್ಮಗಳು ನಮ್ಮಲ್ಲಿ ಚೆನ್ನಾಗಿತ್ತು ಅಂತಂದರೆ ನೆನಪಿನ ಶಕ್ತಿ, ಲಾಜಿಕಲ್ ಥಿಂಕಿಂಗು, ಡಿಸಿಷನ್ ತಗೊಳ್ಳುವಂಥದ್ದು, ಲೀಡರ್ಶಿಪ್ ಕ್ವಾಲಿಟಿ, ಮತ್ತು ಯಾವುದೇ ತೊಂದರೆ ಇಲ್ಲದೇ ನಮ್ಮೆಲ್ಲ ಕೆಲಸಗಳು ಸಕ್ಸಸ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ಇದು ವಿಷ್ಣು ತಂತ್ರ ಅಂಥೇಳಿ ಈ ಒಂದು ವಿಶೇಷವಾದಂಥ ನಾಲೆಡ್ಜ್ ಇದು.
ಇದು ನಿಮ್ಗೆ ಎಲ್ಲೂ ಬುಕ್ಕಲ್ಲಿ ಸಿಗಲ್ಲ, ಎಲ್ಲೂ ಇಲ್ಲ, ಬಾಯಿಂದ ಬಂದಂಥದ್ದು, ಇಂಟರ್ನೆಟ್ಟಲ್ಲಾಗಲಿ ಅಥವಾ ಇದು ಗುರುಮುಖೇನ ಬಂದಂಥ ವಿದ್ಯೆ. ಇದನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಮನೇಲಿ ಯಾರು ದಡ್ರಿದ್ದಾರೋ ಅವರೆಲ್ಲ ಚುರುಕಾಗ್ಬಿಡ್ತಾರೆ, ಬುದ್ಧಿವಂತರಾಗ್ತಾರೆ. ಯಾರು ಅರ್ಧ ಬುದ್ಧಿ ಇದೆ, ಅರ್ಧ ಬುದ್ಧಿ ಇಲ್ಲ, ಜ್ಞಾನ ಇದೆ. ಈಗ ಅವನಿಗೆ ಸ್ನಾನ ಮಾಡೋಕ್ಕೆ ಬರಲ್ಲ, ಬಟ್ ಬಟ್ಟೆ ಹಾಕ್ಕೊಳ್ಳೋಕೆ ಬರಲ್ಲ, ಬಟ್ಟೆ ಹಾಕ್ಕೋಬೇಕು. ಈ ರೀತಿ ನಾನೇನೇನು ಎಕ್ಸಾಂಪಲ್ ಕೊಟ್ಟನೋ ಅದೆಲ್ಲದಕ್ಕೂ ಸೂಕ್ತ ಪರಿಹಾರ ನಮ್ಮ ಜ್ಞಾನ ಸ್ಟ್ರಾಂಗ್ ಇರಬೇಕು, ಬುದ್ಧಿವಂತಿಕೆನೂ ಇರಬೇಕು. ಓದಿದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಕೆಲಸದಲ್ಲಿದ್ದಾರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ, ಯಾಕೆಂದರೆ ಅದು ವಶೀಕರಣ. ಈ ಥರದ್ದೆಲ್ಲ ದೋಷ ಇವತ್ತು ಭಾಳಷ್ಟು ಕಡೆ ನಡೀತಾ ಇದೆ. ಭಾಳಷ್ಟು ಮೇಲೆ ಪ್ರಾಬ್ಲಮ್ ಇದೆ ಬುಧ ಗುರು ದೋಷದಿಂದ. ಅದೇ ಬುಧ ಗುರು ಶಾಂತಿಗೆ ಈ ಒಂದು ಚಕ್ರ ಆರಾಧನೆ ಮಾಡಬೇಕು. ಇಲ್ಲಿ ದೇವ್ರ ವಿಗ್ರಹ ಆರಾಧನೆ ಇಲ್ಲ, ಬಿಂಬ ಆರಾಧನೆ, ಬಿಂಬ ಅಂದರೆ ಫೋಟೋ ಇಲ್ಲ, ಮಂಡಲ ಆರಾಧನೆ, ಮಂಡಲ ಬರೆಯೋಂಗಿಲ್ಲ, ಓನ್ಲಿ ದೀಪಾರಾಧನೆ. ಸೊ ವಿಗ್ರಹ, ಫೋಟೋ ಮತ್ತು ಮಂಡಲ ಯಾವುದೂ ಇಲ್ಲ, ಓನ್ಲಿ ದೀಪದ ಮುಖೇನ ವಿಷ್ಣುವಿನ ಆರಾಧನೆ ಮಾಡಬೇಕು. ಈ 7 ಮಂತ್ರಗಳು ವಿಷ್ಣುವಿನ ಮಂತ್ರ, ಭಾಳ ವಿಶೇಷವಾದಂಥ ಟ್ಯಾಬ್ಲೆಟ್ಸು, ಗುಳಿಗೆಗಳು ಅಂತ ಹೇಳ್ತೀನಿ ನಾನು. ಇದು ಮಾಡ್ತಾಯಿದ್ರೆ ಎಂಥ ದಡ್ಡನು ಕೂಡ ಮಹಾ ಬ್ರಿಲಿಯಂಟ್ ಆಗ್ತಾನೆ. ಜ್ಞಾನ ಇದ್ದರೂ ಕೂಡ ಅವನಿಗೆ ಬುದ್ಧಿ ಇರೋದಿಲ್ಲ. ಅದರಿಂದ ಜ್ಞಾನ ಬುದ್ಧಿ ಎರಡೂ ಸರಿಸಮಾನಾಗಿದ್ದಾಗ ಮಾತ್ರ ಈ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ, ಇಲ್ಲಂದ್ರೆ ಭಾಳ ಕಷ್ಟ ಆಗುತ್ತೆ. ನೀವೆಲ್ಲ ಚಕ್ರ ಪೂಜೆ ಮಾಡಿದ್ದೀರಾ, ಎಲ್ಲ ಆಯಿತು, ಧೂಪ ದೀಪ ಎಲ್ಲ ಆದಮೇಲೆ ಹಣ್ಣು ಕಾಯಿ ನೈವೇದ್ಯ ಮಾಡಿ ದೂದಲ್ಲಿಟ್ಟು 7 ದೀಪಕ್ಕೂ ಸೇರಿಸಿ ಭಕ್ತಿಯಿಂದ ಮಹಾವಿಷ್ಣು ನನ್ನ ಕಡೆಯಿಂದ ಒಂದೊಂದು ನೈವೇದ್ಯ ಮಾಡ್ತಾಯಿದ್ದೀನಪ್ಪ ಅಂಥೇಳಿ ನೈವೇದ್ಯ ಮಾಡಿಬಿಡಿ. ನೈವೇದ್ಯ ಆದಮೇಲೆ ಮತ್ತೊಂದು ಸಲ ಆರತಿ ಮಾಡಿಬಿಟ್ಟು ಮನೆ ಮಂದಿಯೆಲ್ಲ ಯಾರಿಗೆ ಬುದ್ಧಿ ಚುರುಕು, ಓದೋದಲ್ಲಿ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ವಿವೇಕ ಇಲ್ಲ, ದಡ್ಡ ಅಂತಿರ್ತೀವಲ್ಲ, ಅಂಥವರೆಲ್ಲರೂ ನಿಧಾನಕ್ಕೆ ನಿಮಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡಬೇಕು. ಇಲ್ಲಿ ಅದೇ ವಿಶೇಷ. ನೀವು ಪ್ರದಕ್ಷಿಣೆ ಮಾಡೋದಲ್ಲ CCTV ಥರ ಕಾಪಿ ಮಾಡುತ್ತೆ ಈ ದೀಪಗಳು. ಅದರಿಂದ ಆ ಜ್ಯೋತಿ ನಿಮ್ಮ ಅಂತರಾತ್ಮ ಮತ್ತು ಪರಮಾತ್ಮನ ಎರಡಕ್ಕೂ ಕೂಡ ಕನೆಕ್ಟ್ ಮಾಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಮತ್ತು ನಿಮ್ಮ ಮೈಂಡು ಸಬ್ಕಾನ್ಷಿಯಸ್ ಮೈಂಡ್ ಇವೆರಡೂ ಆ್ಯಕ್ಟಿವೇಟ್ ಮಾಡಿಕೊಡುತ್ತೆ. ಆಗ ನಿಮಗೆ ಓದೋದರಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅತಿಯಾದ ಜ್ಞಾನ, ಅತಿಯಾದ ಬುದ್ಧಿ ಇರುತ್ತೆ. ಎಲ್ಲಿ ಜ್ಞಾನ ಬುದ್ಧಿ ಜಾಸ್ತಿ ಇರುತ್ತೋ ಅಲ್ಲಿ ನಷ್ಟ ಆಗೋದಿಲ್ಲ, ಎಲ್ಲಿ ಬುದ್ಧಿ ಜ್ಞಾನ ತುಂಬ ಚೆನ್ನಾಗಿರುತ್ತೋ ಅಲ್ಲಿ ಲಾಸ್ ಅನ್ನೋದೇ ಇರೋದಿಲ್ಲ. ಇವೆರಡೂ ಎಲ್ಲಿಲ್ವೋ ಅಲ್ಲೆಲ್ಲ ಕಳ್ಕೊಂಬಿಡ್ತೀವಿ. ಅದರಿಂದ ಇಂಥ ದಡ್ಡಿನ ಆಕಾರ ಜನ್ಮ ಕಟ್ಟುವೋ ಅಂತ ನಾವು ಎಷ್ಟೋ ಸಲ ಅನ್ಕೋತೀವಿ ನಾವು. ಈ ಗೊಂದಲ ಬೇಡ. ಆ ಥರ ದೋಷ ಯಾಕೆ ಇತ್ತು ಅಂದರೆ ಗುರು ಶಾಪ ಇರೋದ್ರಿಂದ, ಅಥವಾ ಬಾಣಾವತಿ ಪ್ರಯೋಗದಿಂದ, ಅಥವಾ ನಿಮ್ಮ ಜಾತಕ ದೋಷದಿಂದ. ಈ ಎಲ್ಲದಕ್ಕೂ ಪರಿಹಾರ ಇದು. ಪೂಜೆ ಎಲ್ಲ ಮಾಡಾಯಿತು, ಒಂದಿನ ಪೂರ್ತಿ ಅಲ್ಲೇ ಇರಲಿ. ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಯಾವಾಗ ಶುರು ಮಾಡ್ತೀರೋ ಅಲ್ಲಿಗೆ 24 hours ಇದು ಹುಣ್ಣಿಮೆ ಅಮಾವಾಸ್ಯೆ ಮಾಡಿ ಯಾವಾಗ ಬೇಕಾದ್ರೂ ಶುರು ಮಾಡಾದಮೇಲೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಪುನಃ ಒಂದು ಸಲ ಧೂಪ ಮತ್ತು ಆರತಿ ಮಾಡಿ ಅದನ್ನೆಲ್ಲ ತೆಗೆದು ಆ ಸಗಣಿ ಇದೆಯಲ್ಲ, ಆ ಸಗಣಿಯಲ್ಲಿ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಹೊಸ್ಲತ್ರ ಇಡೋದನ್ನು ಅದು ಹೊಸ್ಲತ್ರ ಇಡಬೇಕು. ಇಟ್ಟ ಮೇಲೆ ಅದಕ್ಕೆ ಒಂದು 2-3 ಗರಿಕೆ ಸಿಗಿಸ್ಬೇಕು. ಗರಿಕೆ ಬಲಭಾಗದಲ್ಲಿ ಇಡೋ ಸಗಣಿಗೆ ಗರಿಕೆ, ಎಡಭಾಗದಲ್ಲಿ ಇಟ್ಟಿರೋದಕ್ಕೆ ಸಗಣಿಗೆ ಗರಿಕೆ. ಸೊ ಆ ಸಗಣಿನೂ ವೇಸ್ಟ್ ಮಾಡೋಂಗಿಲ್ಲ. ಗರಿಕೆ ನೆಕ್ಸ್ಟ್ ಡೇ ಬೆಳಗ್ಗೆ ತೊಗೊಂಬಂದು ಅದಕ್ಕೆ ಇಡಬೇಕು. ಅದಕ್ಕೆ ಮುಂಚೆ ಏನೂ ಮಾಡೋಂಗಿಲ್ಲ. ಆ ನಿರ್ಮಾಲ್ಯ ತೆಗಿರಿ, ಹೂವೆಲ್ಲ ತೆಕ್ಕೊಳ್ಳಿ, ಅಕ್ಷತೆ ಎಲ್ಲ ಇಟ್ಟಿದ್ರಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಳೆದೆಲೆ ಅಡಿಕೆ ದಕ್ಷಿಣೆ ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ಹಣ್ಣು ಕಾಯಿ ವಿಳೆದೆಲೆ ದಕ್ಷಿಣೆ ಏನೇನು ಇಟ್ಟಿದ್ರೋ ಅದೆಲ್ಲ ತೊಗೊಂಡು ಮನೆ ಮಂದಿರ ಪ್ರಸಾದ ಅಂತ ಸ್ವೀಕಾರ ಮಾಡಿ ಆಮೇಲೆ ಆ ದೀಪಗಳನ್ನು ಹಾಗೆ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹುಣ್ಣಿಮೆ ಅಮಾವಾಸ್ಯೆ ನೀವು ಮಾಡ್ಬೋದು. ಇದು ಮಾಡ್ತಾ ಬಂದರೆ ಜ್ಞಾನಕ್ಕೆ, ಬುದ್ಧಿಗೆ ಇವೆರಡಕ್ಕೂ ಕೂಡ ಯಾವುದೇ ರೀತಿ ದೋಷ ಬರೋದಿಲ್ಲ. ಓದ್ತಾರೆ ಹುಡುಗರಲ್ಲಿ ನಿಂತೋಗ್ಬಿಡ್ತಾರೆ. ಹುಡುಗರೆಲ್ಲ ಓದಲ್ಲ, ಕಾಲೇಜ್ಗೆ ಹೋಗಲ್ಲ, ಸ್ಟಾಪ್ ಮಾಡಿಬಿಡ್ತಾರೆ. ನಾನು ಆಗಲೇ ಹೇಳಿದೆ ಹಲವಾರು ಎಕ್ಸಾಂಪಲು. ಸುಮ್ಮನೆ ಕೂತಿರ್ತಾರೆ, ಕೆಲಸ ಬಿಟ್ಟು ಸುಮ್ಮನೆ ಕೂತಿರ್ತಾರೆ, ಓದೋದು ಬಿಟ್ಬಿಟ್ಟು ಮನೆ ಸುಮ್ಮನೆ ಕೂತಿರ್ತಾರೆ. ಈ ಥರದವ್ರಿಗೆಲ್ಲ ಮತ್ತೆ ಜ್ಞಾನ ಬುದ್ಧಿ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಈ ವಿಷ್ಣು ಚಕ್ರ ಆರಾಧನೆ ಮಾಡಬೇಕು. ಆದರೆ ಇದಕ್ಕೆ ಮಹಾವಿಷ್ಣು ಚಕ್ರ ಅಂಥೇಳಿ ಓಂ ಬಿಂದಾತ್ಮನೇ ನಮಃ, ಓಂ ನಾದಾತ್ಮನೇ ನಮಃ, ಓಂ ಅಂತರಾತ್ಮನೇ ನಮಃ, ಓಂ ಶಕ್ತಾತ್ಮನೇ ನಮಃ, ಓಂ ಶಾಂತಾತ್ಮನೇ ನಮಃ, ಓಂ ಜ್ಞಾನಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ. ಇದನ್ನು ಬಹಾಟ್ ಮಾಡ್ತಾಯಿದ್ರೆ ಮೈಂಡು ಸಬ್ಕಾನ್ಷಿಯಸ್ ಮೈಂಡ್ ಎರಡು ಚುರುಕು ಆಗಿ ಜ್ಞಾನ ಉತ್ಪತ್ತಿಯಾಗಿ
ಜ್ಞಾನವಂತನಾಗಿ ಬುದ್ಧಿವಂತನಾಗಿ ಬದುಕ್ತಾರೆ. ಜ್ಞಾನ ಬುದ್ಧಿ ಎರಡಿತ್ತು ಅಂದರೆ ಒಂದು ಅಗಾಧವಾದ ಶ್ರೀಮಂತ ಅಂತ, ಇವೆರಡೂ ಇಲ್ಲ ಅಂದರೆ ಅವನ ದರಿದ್ರದಲ್ಲಿ ದರಿದ್ರ ಅಂತ. ಅದರಿಂದ ಸಮಾಜ ನೋಡೋ ರೀತಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗಿರ್ತದೆ. ಇದನ್ನು ಮಾಡಿ ಈ ಎಲ್ಲ ಚಕ್ರಾರಾಧನೆ ನೀವು ಮಾಡಿದ ಮೇಲೆ ನಿಮಗೆ ಏನೋ ಒಂದು ರೀತಿ ಹೊಸ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ, ಮೈಂಡಲ್ಲೂ ಮತ್ತು ದೇಹದಲ್ಲೂ ಆತ್ಮದಲ್ಲೂ. ಈ ಒಂದು ವಿಶೇಷತೆಯನ್ನು ಹೇಳ್ಕೊಟ್ಟಿದ್ದೀನಿ. ವೀಕ್ಷಕರೇ, ಈ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೊದಲು 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ದಯವಿಟ್ಟು ಮರಿಬೇಡಿ. ಯಾವಾಗ ನೀವು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡ್ತೀರೋ ಆಗ ನೀವು ಈ ಎಪಿಸೋಡ್ ನೋಡಿ ಕೊಡೋ ಒಂದು ಗೌರವ, ನೀವು ನನಗೆ ಕೊಡೋ ಒಂದು ಗೌರವ, ಮತ್ತು ನಿಮಗೂ ಅಂತರಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಆಶೀರ್ವಾದ ಮಾಡ್ತಾನೆ ಆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ಮೇಲೆ. ಇದು ಖಂಡಿತ ಮರಿದೆ ಮಾಡಿ. ಇದ್ರ ಜೊತೆಗೆ ನಮ್ಮ ಎಲ್ಲ ಮಾಹಿತಿಗಳನ್ನು ಟೈಮ್ ಟು ಟೈಮ್ ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನೀವು ಭಾಳಷ್ಟು ಇನ್ಫಾರ್ಮೇಷನ್ ನೋಡ್ಬೋದು. ಪ್ರತಿ ತಿಂಗಳು ನಾನು 2 ದಿವಸ ಸಾಟರ್ಡೆ ಸಂಡೇ ನರಸಿಂಹಕ್ರಿಯೆಯನ್ನು ಮಾಡ್ತೀನಿ. ಆ ನರಸಿಂಹಕ್ರಿಯೆ ಡೇ ಟು ಟೈಮಲ್ಲಿ ನಾನು ಆಗಾಗ ಅನೌನ್ಸ್ ಮಾಡ್ತಿರ್ತೀವಿ. ಆದರೆ ಈ ಸ್ಕೀಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ನರಸಿಂಹಕ್ರಿಯೆ ಲಿಂಕನ್ನು ಒಂದು ಕಡೆ ಸೇವ್ ಮಾಡ್ಕೊಳ್ಳಿ. ನಾನು ಅನೌನ್ಸ್ ಮಾಡಿದಾಗ ನಿಮಗೆ ಆ ಡೇ ಟು ಟೈಮ್ ಗೊತ್ತಾದಾಗ ನೀವು ಬುಕ್ ಮಾಡ್ಕೋಬೋದು. 3ನೇದು ಅಪಾಯಿಂಟ್ಮೆಂಟ್ಸ್. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರೇ ಸ್ವತಃ ಈ ನಾನು ತೋರಿಸ್ತಾ ನೋಡಿ ಸ್ಕ್ರೀನ್ ಮೇಲೆ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಳ್ಳಿ. ಬರ್ಬೇಕಾದ್ರೆ ಏನಾದ್ರು ವಾಸಿ ಆಗದಿರೋಂಥ ಕಾಯಿಲೆಗಳಿತ್ತು ಅಂದರೆ ಅದ್ರ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ, ಜಾತಕ ತೊಗೊಂಬನ್ನಿ. ಇವೆರಡೂ ಇಲ್ಲ ಅಂದರೆ ಬೇರೆ ಥರ ನಾವು ನೋಡ್ತೀವಿ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಬುದ್ಧಿ ಮತ್ತು ಜ್ಞಾನ ಎರಡಿತ್ತು ಅಂತಂದರೆ ಜಗತ್ತಿನಲ್ಲಿ ಎಲ್ಲಿ ಯಾವ ಕಾಡು ಮರುಭೂಮಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಆ ಒಂದು ಆ್ಯಕ್ಟಿವೇಟ್ ಆಗಲಿಕ್ಕೆ ಇದೊಂದು ರೀತಿ ವಿಶೇಷವಾದಂಥ ಚಕ್ರಾರಾಧನೆ. ಇದನ್ನು ನೀವು ನಿತ್ಯ ಮಾಡ್ತಾ ಇದ್ರೂ ಒಳ್ಳೆಯದು. ಆಗಲಿಲ್ಲ ಹುಣ್ಣಿಮೆ ಅಮಾವಾಸ್ಯೆಗೋಸ್ಕರನಾದರೂ ಇದನ್ನು ಮಾಡ್ತಾ ಬನ್ನಿ. ಓದೋ ಮಕ್ಕಳು, ಕೆಲ್ಸಕ್ಕೆ ಹೋಗೋ ಜನ, ವ್ಯಾಪಾರ ಮಾಡೋರು ಮನೇಲಿತ್ತು ಅಂದರೆ ಇದು ಮಾಡಿ ನೀವು ಡೇಟ್ ನೋಟ್ ಮಾಡ್ಕೊಳ್ಳಿ. ಇವಾಗ ಹೇಗಿದ್ದೀರಾ ಅಂತ. ಹೋಗ್ತಾ 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 ಎಷ್ಟು ಶಾರ್ಪ್ ಆಗ್ತೀರಾ. ಶಾರ್ಪ್ ಅಂತಲೇ ಭಾಳ ಪಾಂಡಿತ್ಯ ಬರ್ತದೆ. ಅಷ್ಟು ವಿಶೇಷತೆ ಈ ಚಕ್ರ ಆರಾಧನೆಯಲ್ಲಿದೆ. ಇದನ್ನು ನೀವು ಮಾಡಲಿ ಅಂಥೇಳಿ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಬಹುಶಃ ಇದು ಎಲ್ರಿಗೂ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇ ಇಂಪಾರ್ಟೆಂಟ್. ಬುದ್ಧಿಜ್ಞಾನ ಇಲ್ಲ ಅಂದರೆ ನಾವು ಎಷ್ಟು ಕೋಟಿ ಇದ್ರೇನು, ಎಷ್ಟು ರೂಪಾಯಿ ಇದ್ರೇನು, ಎಷ್ಟು ಯೌವನ ಇದ್ರೇನು, ಎಷ್ಟೇ ತಿಂದ್ರೇನು, ಏನಿದ್ರೇನು ಲಾಭ, ಮತ್ತು ಬುದ್ಧಿ ಮತ್ತು ಜ್ಞಾನ ಇಲ್ಲ. ಅದರಿಂದ ಜ್ಞಾನ ಸಂಪಾದನೆಗೆ ಬುಧ ಮತ್ತು ಗುರುಗ್ರಹಕ್ಕೆ ಶಾಂತಿ, ಮಾಟ ಮಂತ್ರ ತಂತ್ರ ಮಾಡಿದರೆ ಅದಕ್ಕೂ ಶಾಂತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.